ಶ್ರೀಕೃಷ್ಣನು ಹೇಳುತ್ತಾನೆ, ಭಕ್ತಿಯಲ್ಲಿ ಮನಸ್ಸು ತೊಡಗಿದರೆ ನೀವು ಭಗವಂತನನ್ನು ಆರಿಸಿಕೊಂಡಿದ್ದೀರಿ ಎಂದಲ್ಲ, ಬದಲಿಗೆ ಭಗವಂತನೇ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂದು ತಿಳಿಯಿರಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಗೀತಾಜ್ಞಾನ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ಬಹಳ ಮುಖ್ಯವಾದುದು. ಏಕೆಂದರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಸ್ವತಃ ಭಗವಾನ್ ಶ್ರೀಕೃಷ್ಣನ ಶ್ರೀಮುಖದಿಂದ ಹೊರಬಂದ ಶ್ರೀಮದ್ ಭಗವದ್ಗೀತೆಯ ದಿವ್ಯ ಜ್ಞಾನದಿಂದ ಪ್ರೇರಿತವಾದ ಪವಿತ್ರ ಮತ್ತು ಅಮೂಲ್ಯ ವಿಚಾರಗಳ ಬಗ್ಗೆ ಮಾತನಾಡುತ್ತೇವೆ. ಇವು ನಿಮ್ಮ ಜೀವನದಿಂದ ಎಲ್ಲ ದುಃಖಗಳು, ಚಿಂತೆಗಳು ಮತ್ತು ನಿರಾಶೆಗಳನ್ನು ಕೊನೆಗೊಳಿಸಿ ಜೀವನವನ್ನು ಹೊಸ ಶಕ್ತಿ, ಉತ್ಸಾಹ ಮತ್ತು ಸಂತೋಷಗಳಿಂದ ತುಂಬಿಸುತ್ತವೆ. ಶ್ರೀಮದ್ ಭಗವದ್ಗೀತೆ ಕೇವಲ ಒಂದು ಧರ್ಮಕ್ಕಲ್ಲ, ಬದಲಿಗೆ ಭೂಮಿಯ ಪ್ರತಿಯೊಬ್ಬ ಮನುಷ್ಯನು ಇದನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ಅವನು ತನ್ನ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಯಶಸ್ಸನ್ನು ಸಾಧಿಸಬಹುದು. ಯಾವ ಮನೆಯಲ್ಲಿ ಪ್ರತಿದಿನ ಗೀತೆಯ ಪಾಠವನ್ನು ಓದಲಾಗುತ್ತದೋ ಅಥವಾ ಕೇಳಲಾಗುತ್ತದೋ ಆ ಮನೆಗೆ ಭಗವಾನ್ ಶ್ರೀಕೃಷ್ಣನೇ ಸ್ವಯಂ ಬರುತ್ತಾನೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ನೀವು ಭಗವಾನ್ ಶ್ರೀಕೃಷ್ಣನ ಈ ಅಮೂಲ್ಯ ಜ್ಞಾನದ ಲಾಭವನ್ನು ಹೆಚ್ಚೆಚ್ಚು ಪಡೆಯಲು ಬಯಸಿದರೆ ಶ್ರೀಮದ್ ಭಗವದ್ಗೀತೆಯಿಂದ ಪ್ರೇರಿತವಾದ ಈ ಜ್ಞಾನವನ್ನು ಪೂರ್ತಿಯಾಗಿ ಕೊನೆಯವರೆಗೂ ಕೇಳಿ. ಮತ್ತು ಈ ವಿಚಾರಗಳನ್ನು ನೀವು ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮೊದಲು ಖಂಡಿತವಾಗಿಯೂ ಕೇಳಿ. ಹಾಗಿದ್ದರೆ ಬನ್ನಿ, ಭಗವಾನ್ ಶ್ರೀಕೃಷ್ಣನ ಶ್ರೀಮುಖದಿಂದ ಹೊರಬಂದ ಈ ಅಮೂಲ್ಯ ವಿಚಾರಗಳನ್ನು ಕೇಳೋಣ. ಶ್ರೀಕೃಷ್ಣನು ಹೇಳುತ್ತಾನೆ, ಜೀವನದಲ್ಲಿ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಅವುಗಳಿಗೆ ಆ ಪರಮಾತ್ಮನ ಹೊರತು ಬೇರೆ ಯಾರೂ ಸಾಕ್ಷಿಯಾಗಬಾರದು. ಜೀವನ ಸಿಗುವುದು ಅದೃಷ್ಟದ ವಿಷಯ, ಮೃತ್ಯು ಬರುವುದು ಸಮಯದ ವಿಷಯ. ಆದರೆ ಮೃತ್ಯುವಿನ ನಂತರವೂ ಜನರ ಹೃದಯದಲ್ಲಿ ಜೀವಂತವಾಗಿರುವುದು ಇದು ಕರ್ಮಗಳ ವಿಷಯ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಹೇ ಅರ್ಜುನ, ನಾನು ಎಲ್ಲಾ ಪ್ರಾಣಿಗಳ ಹೃದಯದಲ್ಲಿರುವ ಆತ್ಮವಾಗಿದ್ದೇನೆ. ಎಲ್ಲಾ ಪ್ರಾಣಿಗಳ ಆದಿ, ಮಧ್ಯ ಮತ್ತು ಅಂತ್ಯವೂ ನಾನೇ. ನಾನು ಗ್ರಹಗಳಲ್ಲಿ ಸೂರ್ಯ, ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು. ನಾನು ಬ್ರಹ್ಮ, ನಾನು ವಿಷ್ಣು, ನಾನು ಮಹೇಶ. ಜಲಾಶಯಗಳಲ್ಲಿ ನಾನು ಸಮುದ್ರ, ಪರ್ವತಗಳಲ್ಲಿ ನಾನು ಹಿಮಾಲಯ. ಈ ಸಂಪೂರ್ಣ ಸಂಸಾರದಲ್ಲಿ ನೀನು ಏನನ್ನು ನೋಡುತ್ತೀಯೋ ಅದೆಲ್ಲವೂ ನಾನೇ. ಶ್ರೀಕೃಷ್ಣನು ಹೇಳುತ್ತಾನೆ, ಈ ಸಂಸಾರವೇ ಮಾಯೆ. ಈ ಸಂಸಾರವು ನನ್ನಿಂದಲೇ ಹುಟ್ಟಿದೆ. ನಾನೇ ಇದನ್ನು ಪೋಷಿಸುತ್ತೇನೆ ಮತ್ತು ನಾನೇ ಈ ಸೃಷ್ಟಿಯನ್ನು ನಾಶಪಡಿಸುತ್ತೇನೆ. ನಾನು ಭೂತ, ವರ್ತಮಾನ ಮತ್ತು ಭವಿಷ್ಯದ ಎಲ್ಲಾ ಪ್ರಾಣಿಗಳನ್ನು ಬಲ್ಲೆ, ಆದರೆ ವಾಸ್ತವವಾಗಿ ನನ್ನನ್ನು ಯಾರೂ ಅರಿಯರು. ಕಾನ ಹೇಳುತ್ತಾನೆ, ಸಬ್ರ್ ಯಾವುದೇ ದೌರ್ಬಲ್ಯವಲ್ಲ, ಬದಲಿಗೆ ಇದು ಒಂದು ಶಕ್ತಿ. ಇದು ಎಲ್ಲರಲ್ಲಿಯೂ ಇರುವುದಿಲ್ಲ. ಪ್ರಾರ್ಥನೆಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸರಿಯಾದ ಸಮಯದಲ್ಲಿ ಅವು ನೆರವೇರುತ್ತವೆ. ಮನುಷ್ಯನು ತನ್ನ ನಂಬಿಕೆಯಿಂದ ನಿರ್ಮಿತನಾಗುತ್ತಾನೆ. ಅವನು ಹೇಗೆ ನಂಬುತ್ತಾನೋ ಹಾಗೆಯೇ ಅವನು ಆಗುತ್ತಾನೆ. ಪ್ರತಿಯೊಂದು ವಸ್ತುವನ್ನು ನಕಲು ಮಾಡಬಹುದು, ಆದರೆ ಚಾರಿತ್ರ ಮತ್ತು ವರ್ತನೆಯನ್ನು ಅಲ್ಲ. ನಿಮ್ಮ ಯೋಚನೆಗಳನ್ನು ನಿಯಂತ್ರಣದಲ್ಲಿಡಿ, ಏಕೆಂದರೆ ನಿಮ್ಮ ಯೋಚನೆಗಳೇ ವಾಸ್ತವದ ರೂಪವನ್ನು ಪಡೆಯುತ್ತವೆ. ಉದ್ದೇಶ ಒಳ್ಳೆಯದಾಗಿದ್ದರೆ ಅದೃಷ್ಟ ಎಂದಿಗೂ ಕೆಟ್ಟದಾಗಿರುವುದಿಲ್ಲ. ಸಮಯವನ್ನು ಸೃಷ್ಟಿಸಿದವನಿಗೆ ಸ್ವಲ್ಪ ಸಮಯ ಕೊಟ್ಟು ನೋಡಿ, ಅವನು ನಿಮ್ಮ ಸಮಯವನ್ನು ಬದಲಾಯಿಸುತ್ತಾನೆ. ಮನಸ್ಸಿನಲ್ಲಿ ವಿಚಾರಗಳ ಗೊಂದಲ ಎಷ್ಟು ಕಡಿಮೆಯಾಗುತ್ತದೆಯೋ ಜೀವನದ ಪಯಣ ಅಷ್ಟು ಸುಲಭವಾಗುತ್ತದೆ. ಮನಸ್ಸು ಬಾಗುವುದು ಬಹಳ ಮುಖ್ಯ. ಕೇವಲ ತಲೆಬಾಗಿಸುವುದರಿಂದ ದೇವರು ಸಿಗುವುದಿಲ್ಲ. ನಿಮ್ಮ ನಿಯಂತ್ರಣದಲ್ಲಿಲ್ಲದ ವಿಷಯಗಳು ಮತ್ತು ಪರಿಸ್ಥಿತಿಗಳ ಬಗ್ಗೆ ನೀವು ಚಿಂತಿಸಿದರೆ ಅದರ ಪರಿಣಾಮ ಸಮಯದ ವ್ಯರ್ಥ ಮತ್ತು ಭವಿಷ್ಯದ ಪಶ್ಚಾತ್ತಾಪ. ನೀವು ದುಃಖದತ್ತ ಗಮನ ಹರಿಸಿದರೆ ಯಾವಾಗಲೂ ದುಃಖಿಗಳಾಗಿರುತ್ತೀರಿ. ನೀವು ಸುಖದತ್ತ ಗಮನ ಹರಿಸಿದರೆ ಯಾವಾಗಲೂ ಸುಖಿಗಳಾಗಿರುತ್ತೀರಿ. ಏಕೆಂದರೆ ನೀವು ಯಾವುದರತ್ತ ಗಮನ ಹರಿಸುತ್ತೀರೋ ಅದೇ ವಿಷಯ ಸಕ್ರಿಯವಾಗುತ್ತದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಬೆಳಕಿನ ಜ್ಯೋತಿಯು ಕತ್ತಲೆಯಲ್ಲಿ ಹೇಗೆ ಹೊಳೆಯುತ್ತದೆಯೋ ಹಾಗೆಯೇ ಸತ್ಯವೂ ಹೊಳೆಯುತ್ತದೆ. ಆದ್ದರಿಂದ ಮನುಷ್ಯನು ಯಾವಾಗಲೂ ಸತ್ಯನ ಹಾದಿಯಲ್ಲಿ ನಡೆಯಬೇಕು. ಮೃತ್ಯು ಒಂದು ಅಟಲ ಸತ್ಯ. ಅದನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಈ ಸಂಸಾರವು ಯಾವಾಗ ನಿರ್ಮಾಣವಾಯಿತೋ ಅಂದಿನಿಂದ ಜನ್ಮ ಮೃತ್ಯುವಿನ ಚಕ್ರ ನಡೆಯುತ್ತಲೇ ಇದೆ. ಯಾವುದೇ ಮನುಷ್ಯನು ಲಕ್ಷಾಂತರ ವಿಷಯಗಳನ್ನು ತಿಳಿದುಕೊಂಡಿರಬಹುದು. ಅವನು ಇಡೀ ಜಗತ್ತನ್ನು ತಿಳಿದುಕೊಂಡಿರಬಹುದು. ಆದರೆ ಅವನು ತನ್ನನ್ನು ತಾನು ತಿಳಿದಿಲ್ಲದಿದ್ದರೆ ಅವನು ಅಜ್ಞಾನಿ.
ಕಾನಾ ಹೇಳುತ್ತಾನೆ, ಯಾರಾದರೂ ನಿಮ್ಮನ್ನು ನಿರಾಕರಿಸಿದರೆ ಕೆಟ್ಟದಾಗಿ ಭಾವಿಸಬೇಡಿ, ಏಕೆಂದರೆ ಅವರು ವಾಸ್ತವವಾಗಿ ನಿಮ್ಮ ಬೆಲೆಯನ್ನು ತಿಳಿದಿಲ್ಲ. ಕೆಟ್ಟ ಸಮಯ ಕಳೆದು ಹೋಗುತ್ತದೆ. ಆ ಪರಮಾತ್ಮನು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬೇಕು. ಮುಖದ ಮೇಲೆ ಯಾವಾಗಲೂ ನಗು ಇರುವುದರ ಅರ್ಥ ಜೀವನದಲ್ಲಿ ಸಂಘರ್ಷಗಳಿಲ್ಲ ಎಂದಲ್ಲ, ಆದರೆ ಪರಮಾತ್ಮನ ಮೇಲೆ ಭರವಸೆ ಹೆಚ್ಚು ಎಂದರ್ಥ. ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಬೇಕಾದರೆ 2 ವಿಷಯಗಳನ್ನು ಯಾವಾಗಲೂ ನೆನಪಿಡಿ. ಕಳೆದುಕೊಂಡದ್ದರ ಬಗ್ಗೆ ದುಃಖವಿಲ್ಲ, ಪಡೆದದ್ದು ಯಾರಿಂದಲೂ ಕಡಿಮೆಯಿಲ್ಲ. ಕೆಟ್ಟ ಆರೋಗ್ಯದಿಂದ ವ್ಯಕ್ತಿ ಎಷ್ಟು ದುರ್ಬಲನಾಗುವುದಿಲ್ಲವೋ ಅದಕ್ಕಿಂತ ಹೆಚ್ಚು ನಕಾರಾತ್ಮಕ ಆಲೋಚನೆಗಳಿಂದ ದಣಿಯುತ್ತಾನೆ. ಜೀವನದಲ್ಲಿ ನಾವು ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಎಂದು ಕೇವಲ 2 ವ್ಯಕ್ತಿಗಳು ಮಾತ್ರ ತಿಳಿದಿರುತ್ತಾರೆ, ಪರಮಾತ್ಮ ಮತ್ತು ಅಂತರಾತ್ಮ. ನಕಾರಾತ್ಮಕ ಆಲೋಚನೆಗಳನ್ನು ನಿಮ್ಮ ಮನಸ್ಸಿಗೆ ಪ್ರವೇಶಿಸಲು ಅನುಮತಿಸಬೇಡಿ, ಏಕೆಂದರೆ ಇದೊಂದೇ ನಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವ ವಿಷಯ. ಯಶಸ್ಸು ಎನ್ನುವುದು ಏನೂ ಅಲ್ಲ, ಕೇವಲ ಒಬ್ಬ ವಿಫಲ ವ್ಯಕ್ತಿಯ ಹೋರಾಟದ ಕಥೆ. ನಿಮ್ಮ ವಿರುದ್ಧ ನಡೆಯುವ ಮಾತುಗಳನ್ನು ಮೌನವಾಗಿ ಆಲಿಸಿ, ಖಂಡಿತವಾಗಿಯೂ ಸಮಯ ಅವರಿಗೆ ಉತ್ತಮ ಉತ್ತರವನ್ನು ನೀಡುತ್ತದೆ. ತನ್ನನ್ನು ತಾನು ವಶಪಡಿಸಿಕೊಂಡವನ ಗೆಲುವನ್ನು ದೇವತೆಗಳೂ ಸಹ ಸೋಲಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ. ಜನರು ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯವೆಂದು ಭಾವಿಸಿದರೆ ಅದು ಅವರ ಸಮಸ್ಯೆ. ನೀವು ಕನ್ನಡಕವಾಗಿಯೇ ಇರಿ. ಅವರ ಬಗ್ಗೆ ಚಿಂತಿಸಲಿ, ಯಾರ ಮುಖ ಕೆಟ್ಟದಾಗಿದೆಯೋ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಹೇ ಅರ್ಜುನ, ನೀನು ಏನು ಕಳೆದುಕೊಂಡೆ? ನೀನು ಏಕೆ ಅಳುತ್ತೀಯಾ? ನೀನು ಏನನ್ನು ತಂದಿದ್ದೆ? ಅದನ್ನು ನೀನು ಕಳೆದುಕೊಂಡೆ. ನೀನು ಏನನ್ನು ಸೃಷ್ಟಿಸಿದ್ದೆ? ಅದು ನಾಶವಾಯಿತು. ನೀನು ಏನನ್ನು ಪಡೆದುಕೊಂಡೆಯೋ ಅದನ್ನು ಇಲ್ಲಿಂದಲೇ ಪಡೆದುಕೊಂಡೆ. ನೀನು ಏನನ್ನು ಕೊಟ್ಟೆಯೋ ಅದನ್ನು ಇಲ್ಲಿಯೇ ಕೊಟ್ಟೆ. ಇಂದು ನಿನ್ನದಾಗಿರುವುದು ನಾಳೆ ಇನ್ನೊಬ್ಬರದ್ದಾಗುತ್ತದೆ, ಏಕೆಂದರೆ ಬದಲಾವಣೆಯೇ ಸಂಸಾರದ ನಿಯಮ, ಮತ್ತು ಕಾಲದೊಂದಿಗೆ ಸಂಸಾರದ ಪ್ರತಿಯೊಂದು ವಸ್ತುವು ಬದಲಾವಣೆಯ ನಿಯಮವನ್ನು ಪಾಲಿಸುತ್ತದೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಕರ್ಮಯೋಗವೇ ಆ ಯೋಗ. ಇದರ ಮೂಲಕ ನಾವು ನಮ್ಮ ಜೀವಾತ್ಮದೊಂದಿಗೆ ಸಂಪರ್ಕ ಸಾಧಿಸುತ್ತೇವೆ. ಕರ್ಮಯೋಗವು ನಮ್ಮ ಆತ್ಮಜ್ಞಾನವನ್ನು ಜಾಗೃತಗೊಳಿಸುತ್ತದೆ. ಇದರ ನಂತರ ನಾವು ನಮ್ಮ ಪ್ರಸ್ತುತ ಜೀವನದ ಉದ್ದೇಶಗಳನ್ನು ಮಾತ್ರವಲ್ಲದೆ ಜೀವನದ ನಂತರದ ನಮ್ಮ ಗತಿಯ ಪೂರ್ವಾನುಭವವನ್ನು ಪಡೆಯಬಹುದು. ಈ ಯೋಗದಲ್ಲಿ ಕರ್ಮದ ಮೂಲಕ ದೇವರನ್ನು ಪಡೆಯಲಾಗುತ್ತದೆ. ಶ್ರೀಮದ್ ಭಾಗವತ ಗೀತೆಯಲ್ಲಿ ಕರ್ಮಯೋಗವನ್ನು ಸರ್ವೋತ್ಕೃಷ್ಟವೆಂದು ಪರಿಗಣಿಸಲಾಗಿದೆ. ಗೃಹಸ್ಥರಿಗೆ ಮತ್ತು ಕರ್ಮಠ ವ್ಯಕ್ತಿಗಳಿಗೆ ಈ ಯೋಗ ಹೆಚ್ಚು ಸೂಕ್ತವಾಗಿದೆ. ಕರ್ಮಯೋಗವು ಕರ್ಮಕ್ಕಾಗಿ ಕರ್ಮವನ್ನು ಮಾಡಲು, ಆಸಕ್ತಿರಹಿತವಾಗಿ ಕರ್ಮವನ್ನು ಮಾಡಲು ಕಲಿಸುತ್ತದೆ. ಕರ್ಮಯೋಗಿಯು ಕರ್ಮವನ್ನು ಮಾಡುತ್ತಾನೆ ಏಕೆಂದರೆ ಕರ್ಮ ಮಾಡುವುದು ಅವನಿಗೆ ಇಷ್ಟವಾಗುತ್ತದೆ ಮತ್ತು ಅದಕ್ಕಿಂತ ಬೇರೆ ಯಾವುದೇ ಉದ್ದೇಶವಿಲ್ಲ. ಕರ್ಮಯೋಗಿಯು ಕರ್ಮವನ್ನು ತ್ಯಜಿಸುವುದಿಲ್ಲ, ಅವನು ಕೇವಲ ಕರ್ಮಫಲವನ್ನು ತ್ಯಜಿಸುತ್ತಾನೆ ಮತ್ತು ಕರ್ಮದಿಂದ ಉಂಟಾಗುವ ದುಃಖಗಳಿಂದ ಮುಕ್ತನಾಗುತ್ತಾನೆ. ಅವನ ಸ್ಥಿತಿ ಈ ಸಂಸಾರದಲ್ಲಿ ದಾತನಂತಿದೆ ಮತ್ತು ಅವನು ಏನನ್ನು ಪಡೆಯುವ ಬಗ್ಗೆ ಎಂದಿಗೂ ಚಿಂತಿಸುವುದಿಲ್ಲ. ಅವನು ತಾನು ಕೊಡುತ್ತಿದ್ದೇನೆ ಎಂದು ತಿಳಿದಿದ್ದಾನೆ ಮತ್ತು ಪ್ರತಿಯಾಗಿ ಏನನ್ನೂ ಕೇಳುವುದಿಲ್ಲ ಮತ್ತು ಅದಕ್ಕಾಗಿಯೇ ಅವನು ದುಃಖದ ಬಲೆಯಲ್ಲಿ ಸಿಕ್ಕಿಬೀಳುವುದಿಲ್ಲ. ಸಂಸಾರದ ಯಾವುದೇ ಕಾರ್ಯವೂ ಬ್ರಹ್ಮದಿಂದ ಬೇರೆಯಾಗಿಲ್ಲ. ಆದ್ದರಿಂದ ಕಾರ್ಯದ ಸ್ವರೂಪ ಏನೇ ಇರಲಿ, ನಿಷ್ಕಾಮಕರ್ಮವು ಯಾವಾಗಲೂ ದೇವರಿಗೆ ಸಮರ್ಪಿತವಾಗುತ್ತದೆ. ಹೇ ಅರ್ಜುನ, ಪುನರ್ಜನ್ಮಕ್ಕೆ ಕಾರಣ ಕಾಮನೆಗಳು ಅಥವಾ ಹೆಚ್ಚುವರಿ ಆಸೆಗಳ ಸಂಗ್ರಹ. ಕರ್ಮಯೋಗಿಯು ಕರ್ಮಫಲದ ಚಕ್ರದಲ್ಲಿ ಸಿಲುಕಿಕೊಳ್ಳುವುದಿಲ್ಲ, ಆದ್ದರಿಂದ ಕಾಮನೆಗಳ ಸಂಗ್ರಹವೂ ಆಗುವುದಿಲ್ಲ. ಈ ರೀತಿ ಕರ್ಮಯೋಗಿಯು ಪುನರ್ಜನ್ಮದ ಬಂಧನದಿಂದಲೂ ಮುಕ್ತನಾಗುತ್ತಾನೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಮನುಷ್ಯನ ಮನಸ್ಸು ಗಾಳಿಯಂತೆ ಚಂಚಲ. ಈ ಮನಸ್ಸೇ ಮನುಷ್ಯನನ್ನು ಕಾಮವಾಸನೆಗಳ ಕಡೆಗೆ ಅಲೆದಾಡಿಸುತ್ತದೆ. ಜೀವನವನ್ನು ಯಶಸ್ವಿಗೊಳಿಸಬೇಕಾದರೆ ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಮನಸ್ಸನ್ನು ವಶಪಡಿಸಿಕೊಳ್ಳುವುದರಿಂದ ಮೆದುಳಿನ ಶಕ್ತಿ ಕೇಂದ್ರೀಕೃತವಾಗುತ್ತದೆ. ಇದರಿಂದ ಕಾರ್ಯಗಳಲ್ಲಿ ಯಶಸ್ಸು ಸಿಗಲು ಪ್ರಾರಂಭಿಸುತ್ತದೆ. ಗೀತೆಯ ಪ್ರಕಾರ ಯಾವ ವ್ಯಕ್ತಿಯು ತನ್ನ ಮನಸ್ಸನ್ನು ವಶಪಡಿಸಿಕೊಂಡಿದ್ದಾನೋ ಆ ವ್ಯಕ್ತಿಯು ಮನಸ್ಸಿನಲ್ಲಿ ಹುಟ್ಟುವ ಅನಗತ್ಯ ಚಿಂತೆಗಳು ಮತ್ತು ಆಸೆಗಳಿಂದಲೂ ದೂರವಿರುತ್ತಾನೆ. ಜೊತೆಗೆ ಆ ವ್ಯಕ್ತಿಯು ತನ್ನ ಗುರಿಯನ್ನು ಸುಲಭವಾಗಿ ಸಾಧಿಸಿಕೊಳ್ಳುತ್ತಾನೆ. ಮನಸ್ಸನ್ನು ವಶಪಡಿಸಿಕೊಳ್ಳದಿದ್ದರೆ ಅದು ನಿನ್ನ ಅತಿದೊಡ್ಡ ಶತ್ರುವಾಗುತ್ತದೆ. ಭಗವಂತನು ಹೇಳುತ್ತಾನೆ, ಸುಖ ಮತ್ತು ದುಃಖದಲ್ಲಿ ಶಾಂತವಾಗಿರುವ ಮನುಷ್ಯ, ಯಾರಿಗೆ ರಾತ್ರಿ ಭಯ ಮತ್ತು ಕೋಪ ನಾಶವಾಗಿದ್ದಾವೆ, ಯಾರು ಶುಭ ಮತ್ತು ಅಶುಭ ವಸ್ತುಗಳನ್ನು ಪಡೆದು ಸಂತೋಷಪಡುವುದಿಲ್ಲ ಅಥವಾ ದ್ವೇಷಿಸುವುದಿಲ್ಲ, ಯಾರು ತಮ್ಮ ಇಂದ್ರಿಯಗಳನ್ನು ವಶಪಡಿಸಿಕೊಂಡಿದ್ದಾರೋ ಅಂತಹ ಸ್ಥಿರಬುದ್ಧಿಯ ಮನುಷ್ಯನು ಮುನಿಯಂತಿದ್ದಾನೆ. ಅಂಥ ಮನುಷ್ಯನು ಸ್ಥಿರಚಿತ್ತದಿಂದ ಮತ್ತು ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಜ್ಞಾನದ ಮೂಲಕ ಪರಮಾತ್ಮನನ್ನು ಪಡೆದು ಯಾವಾಗಲೂ ತೃಪ್ತನಾಗಿರುತ್ತಾನೆ. ಕೋಪವು ಮನುಷ್ಯನನ್ನು ನರಕಕ್ಕೆ ಒಯ್ಯುವ ದ್ವಾರವಾಗಿದೆ. ಕೋಪ ಮಾಡುವುದರಿಂದ ವ್ಯಕ್ತಿಯ ಮನಸ್ಸು ಅಶಾಂತವಾಗುತ್ತದೆ ಮತ್ತು ಅವನ ಸ್ಮೃತಿಯ ಮೇಲೆ ಭ್ರಮೆಯಾಗುತ್ತದೆ. ಸ್ಮೃತಿಯಲ್ಲಿ ಭ್ರಮೆಯಾದಾಗ ಅವನ ಬುದ್ಧಿ ನಾಶವಾಗುತ್ತದೆ ಮತ್ತು ನಂತರ ವ್ಯಕ್ತಿಯ ಪತನವಾಗುತ್ತದೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಮನುಷ್ಯನು ಕೋಪ ಮಾಡುವುದರಿಂದ ದೂರವಿರಬೇಕು. ಎಷ್ಟು ಕೋಪ ಬಂದರೂ ತನ್ನನ್ನು ತಾನು ಶಾಂತವಾಗಿಡಲು ಪ್ರಯತ್ನಿಸಬೇಕು. ಶ್ರೀ ಭಗವಾನ್ ಹೇಳುತ್ತಾನೆ,
ಸಮುದ್ರದ ಸ್ಥಿತಿ ಅಚಲವಾಗಿರುವಂತೆ ಭಾರೀ ಬಿರುಗಾಳಿ ಬಂದಾಗ ಅಥವಾ ಅನೇಕ ನದಿಗಳ ಜಲಪ್ರವಾಹಗಳು ಅದರಲ್ಲಿ ಪ್ರವೇಶಿಸಿದಾಗಲೂ ಅದು ತನ್ನ ಸ್ಥಿತಿಯಿಂದ ವಿಚಲಿತವಾಗುವುದಿಲ್ಲ, ಮರ್ಯಾದೆಯನ್ನು ತ್ಯಜಿಸುವುದಿಲ್ಲ. ಅದೇ ರೀತಿ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾದ ಯೋಗಿಯ ಸ್ಥಿತಿಯು ಯಾವಾಗಲೂ ಅಚಲವಾಗಿರುತ್ತದೆ. ದೊಡ್ಡ ದೊಡ್ಡ ಸಾಂಸಾರಿಕ ಸುಖದುಃಖಗಳ ಸಂಯೋಗ ವಿಯೋಗಗಳಾದಾಗಲೂ ಅವನ ಸ್ಥಿತಿಯಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ. ಆ ಯೋಗಿಯು ಪರಮಾತ್ಮನಲ್ಲಿ ನಿತ್ಯ ನಿರಂತರ ಅಟಲ ಮತ್ತು ಏಕರಸವಾಗಿ ಸ್ಥಿತನಾಗಿರುತ್ತಾನೆ. ಯಾವ ಮನುಷ್ಯನು ಸಂಪೂರ್ಣ ಕಾಮನೆಗಳನ್ನು ತ್ಯಜಿಸಿ ಮಮತೆಯಿಲ್ಲದೆ, ಅಹಂಕಾರವಿಲ್ಲದೆ ಮತ್ತು ಮೋಹವಿಲ್ಲದೆ ಸಂಚರಿಸುತ್ತಾನೆಯೋ ಆ ಮನುಷ್ಯನೇ ಶಾಂತಿಯನ್ನು ಪಡೆಯುತ್ತಾನೆ. ಕಾನ್ಹಾ ಹೇಳುತ್ತಾನೆ, ಇಂದು ನೀವು ಸಹಿಸುತ್ತಿರುವ ನೋವು ಮುಂದೆ ನಿಮ್ಮ ಶಕ್ತಿಯಾಗಲಿದೆ. ಕಷ್ಟದಲ್ಲಿ ಸಹಾಯ ಕೇಳಬೇಕಾದರೆ ಯೋಚಿಸಿ ಕೇಳಿ, ಏಕೆಂದರೆ ಕಷ್ಟ ಸ್ವಲ್ಪ ಸಮಯಕ್ಕಿರುತ್ತದೆ, ಆದರೆ ಉಪಕಾರ ಜೀವನ ಪರ್ಯಂತ ಇರುತ್ತದೆ. ಅನುಭವಗಳು ವಯಸ್ಸಿನಿಂದ ಬರುವುದಿಲ್ಲ, ಬದಲಾಗಿ ಪರಿಸ್ಥಿತಿಗಳಿಂದ ಬರುತ್ತವೆ. ಈ ಜಗತ್ತಿಗೆ ಬಂದಿರುವಾಗ ಬದುಕುವ ಕಲೆಯನ್ನೂ ಕಲಿಯಿರಿ. ಶತ್ರುವಿನಿಂದ ಯಾವುದೇ ಅಪಾಯವಿಲ್ಲ, ಆದರೆ ನಿಮ್ಮವರ ಮೇಲೆ ಕಣ್ಣಿಡಿ. ರಾತ್ರಿಯಿಡೀ ಗಾಢ ನಿದ್ದೆ ಮಾಡುವುದು ಅಷ್ಟು ಸುಲಭವಲ್ಲ, ಅದಕ್ಕಾಗಿ ಇಡೀ ದಿನ ಪ್ರಾಮಾಣಿಕವಾಗಿ ಬದುಕಬೇಕು. ನಮ್ಮ ನ್ಯೂನತೆಗಳನ್ನು ನಾವೇ ದೂರ ಮಾಡಬಹುದು, ಬೇರೆ ಯಾರೂ ಅಲ್ಲ. ಉಳಿದವರೆಲ್ಲರೂ ಕೇವಲ ಅವುಗಳ ಲಾಭ ಪಡೆಯಲು ತಿಳಿದಿರುತ್ತಾರೆ. ಸಮಯಕ್ಕೆ ಅಷ್ಟು ಸಮಯವಿಲ್ಲ, ಅದು ನಿಮಗೆ ಮತ್ತೆ ಸಮಯವನ್ನು ನೀಡಲು ಸಾಧ್ಯವಿಲ್ಲ. ಬದಲಾಯಿಸಬಹುದಾದದ್ದನ್ನು ಬದಲಾಯಿಸಿ, ಬದಲಾಯಿಸಲಾಗದ್ದನ್ನು ಸ್ವೀಕರಿಸಿ ಮತ್ತು ಸ್ವೀಕರಿಸಲಾಗದ್ದರಿಂದ ದೂರವಿರಿ. ಆದರೆ ನಿಮ್ಮನ್ನು ನೀವು ಸಂತೋಷವಾಗಿಡಿ, ಅದು ಕೂಡ ಒಂದು ದೊಡ್ಡ ಜವಾಬ್ದಾರಿ. ನಾವು ನಮ್ಮ ಸಂಬಂಧಗಳಿಗೆ ಸಮಯವನ್ನು ನೀಡದಿದ್ದಾಗ ಸಮಯವು ನಮ್ಮ ನಡುವಿನ ಸಂಬಂಧವನ್ನು ತೆಗೆದುಹಾಕುತ್ತದೆ. ನಿಮ್ಮನ್ನು ದೂಷಿಸುವವರನ್ನು ಹಾಗೆಯೇ ಮಾಡಲು ಬಿಡಿ, ಏಕೆಂದರೆ ಸಮಾನವಾಗಿಲ್ಲದವರೇ ದೂಷಿಸುತ್ತಾರೆ. ಸುಳ್ಳು ಎಷ್ಟು ವಿಚಿತ್ರ ಅಲ್ವಾ? ನಾವೇ ಹೇಳಿದರೆ ಚೆನ್ನಾಗಿರುತ್ತದೆ ಮತ್ತು ಇನ್ನೊಬ್ಬರು ಹೇಳಿದರೆ ಕೋಪ ಬರುತ್ತದೆ. ಸಂತೋಷವಾಗಿರಲು ಬಯಸಿದರೆ ಜನರ ಮಾತುಗಳಿಗಿಂತ ನಿಮ್ಮ ಆಲೋಚನೆಗಳ ಬಗ್ಗೆ ಹೆಚ್ಚು ಗಮನ ಕೊಡಿ. ದೇವರ ಮೇಲೆ ನಂಬಿಕೆ ಆ ಮಗುವಿನಂತೆ ಇರಬೇಕು. ಅದನ್ನು ಗಾಳಿಯಲ್ಲಿ ಎಸೆದರೆ ನಗುತ್ತದೆ, ಹೆದರುವುದಿಲ್ಲ, ಏಕೆಂದರೆ ಅದನ್ನು ನೀವು ಬೀಳಲು ಬಿಡುವುದಿಲ್ಲ ಎಂದು ತಿಳಿದಿದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನೂ ಹೇಳುತ್ತಾನೆ, ಹೇ ಅರ್ಜುನ, ನನಗೆ ಈ 3 ಲೋಕಗಳಲ್ಲಿ ಯಾವುದೇ ಕರ್ತವ್ಯವಿಲ್ಲ ಮತ್ತು ಯಾವುದೇ ವಸ್ತುವನ್ನು ಪಡೆಯುವ ಅಗತ್ಯವೂ ಇಲ್ಲ. ಆದರೂ ನಾನು ಕರ್ಮಗಳನ್ನು ಮಾಡುತ್ತಾ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ. ಹೇ ಪಾರ್ಥ, ನಾನು ಕರ್ಮಗಳನ್ನು ಮಾಡುವಲ್ಲಿ ಎಚ್ಚರವಹಿಸದಿದ್ದರೆ ದೊಡ್ಡ ಅನರ್ಥವಾಗುತ್ತದೆ, ಏಕೆಂದರೆ ಮನುಷ್ಯರೆಲ್ಲರೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಯಜ್ಞದಿಂದ ಉಳಿದ ಅನ್ನವನ್ನು ತಿನ್ನುವ ಶ್ರೇಷ್ಠ ಪುರುಷರು ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ ಮತ್ತು ತಮ್ಮ ಶರೀರ ಪೋಷಣೆಗಾಗಿ ಮಾತ್ರ ಅನ್ನವನ್ನು ಬೇಯಿಸುವ ಪಾಪಿಗಳು ಪಾಪವನ್ನೇ ತಿನ್ನುತ್ತಾರೆ. ಅಂದರೆ ದೇವರನ್ನು ನೆನಪಿಸದೆ ಬದುಕುಳಿಯುವಲ್ಲಿ ಮಾತ್ರ ತೊಡಗಿರುವ ಜನರನ್ನು ಕಳ್ಳರೆಂದು ತಿಳಿಯಬೇಕು. ಜ್ಞಾನವೊಂದೇ ಅಂತಹ ಅಕ್ಷಯ ತತ್ವ. ಅದು ಎಲ್ಲಿಯೂ ಯಾವುದೇ ಪರಿಸ್ಥಿತಿಯಲ್ಲಿ ಮತ್ತು ಯಾವುದೇ ಸ್ಥಿತಿಯಲ್ಲಿ ಮನುಷ್ಯನನ್ನು ಬಿಟ್ಟು ಹೋಗುವುದಿಲ್ಲ. ಭೂಮಿಯ ಮೇಲೆ ಋತುಗಳಲ್ಲಿ ಬದಲಾವಣೆಗಳು ಬರುವಂತೆ ಜೀವನದಲ್ಲಿಯೂ ಸುಖದುಃಖಗಳು ಬರುತ್ತಾ ಹೋಗುತ್ತಿರುತ್ತವೆ. ಯುದ್ಧವಿರಲಿ ಅಥವಾ ಜೀವನವಿರಲಿ, ಯಶಸ್ಸು ಕೇವಲ 3 ಶಸ್ತ್ರಾಸ್ತ್ರಗಳಿಂದ ಸಿಗುತ್ತದೆ: ಧರ್ಮ, ಧೈರ್ಯ ಮತ್ತು ಸಾಹಸ. ಕಾನ್ಹಾ ಹೇಳುತ್ತಾನೆ, ಎಲ್ಲರಿಗೂ ಸೇವೆ ಮಾಡಿ, ಆದರೆ ಯಾರಿಂದಲೂ ಆಶಿಸಬೇಡಿ, ಏಕೆಂದರೆ ಸೇವೆಯ ನಿಜವಾದ ಬೆಲೆಯನ್ನು ದೇವರು ಮಾತ್ರ ನೀಡಬಹುದು, ಮನುಷ್ಯರಲ್ಲ. ಉದ್ದೇಶ ಶುದ್ಧವಾದಿದ್ದರೆ 1 ಲೋಟ ನೀರೂ ಸ್ವೀಕಾರಾರ್ಹ. ಇಲ್ಲದಾದರೆ ತೋರಿಸಿಕೊಳ್ಳುವ 5 ಭೋಗಗಳು ನಿಷ್ಪ್ರಯೋಜಕ. ಪರಮಾತ್ಮನನ್ನು ಹೊರತು ಅರ್ಥಮಾಡಿಕೊಳ್ಳುವವರೆಲ್ಲಿ ಸಿಗುತ್ತಾರೆ? ಸಿಕ್ಕವರೆಲ್ಲರೂ ಕೇವಲ ಅರ್ಥಮಾಡಿಸಿ ಹೊರಟು ಹೋಗುತ್ತಾರೆ. ದೇವರ ನಿರ್ಧಾರದ ಬಗ್ಗೆ ಎಂದಿಗೂ ಅನುಮಾನಿಸಬೇಡಿ.
ಶಿಕ್ಷೆ ಸಿಗುತ್ತಿದ್ದರೆ ಖಂಡಿತವಾಗಿಯೂ ಯಾವುದೋ ತಪ್ಪುವಾಗಿರಬೇಕು. ನೀವು ಸರಿಯಾಗಿದ್ದರೆ ಏನನ್ನೂ ಸರಿಯೆಂದು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ಕೇವಲ ಸರಿಯಾಗಿಯೇ ಇರಿ. ಸಮಯವೇ ಸಾಕ್ಷಿ ನೀಡುತ್ತದೆ. ಕೃಷ್ಣನ ಹೊರತು ಬೇರೆ ಯಾರೂ ಕೇಳುವವರಿಲ್ಲದ ಕಡೆ ಕುಳಿತು ಅಳುವುದು ಬಹಳಷ್ಟು ಸಮಾಧಾನವನ್ನು ನೀಡುತ್ತದೆ. ಅವನು ನಿಮಗೆ ಎಷ್ಟು ಕಾಯಿಸುತ್ತಾನೆಯೋ ಸಮಯ ಬಂದಾಗ ಅಷ್ಟೆಲ್ಲ ಕೊಡುತ್ತಾನೆ. ನೀವು ಅದನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ಸ್ನೇಹ ಅವಶ್ಯಕ, ಸಂಬಂಧಗಳೂ ಅವಶ್ಯಕ. ಆದರೆ ಜೀವನದ ಕಠಿಣ ಪರಿಸ್ಥಿತಿಗಳು ನಮ್ಮ ಸ್ವಂತವರನ್ನು ಪರಕೀಯರನ್ನಾಗಿಸುತ್ತವೆ. ಏಕಾಂಗಿಯಾಗಿ ಬದುಕುವ ಕಲೆಯನ್ನು ತಿಳಿದಿರುವುದು ಸಹ ಅವಶ್ಯಕ ಎಂದು ತೋರಿಸುತ್ತವೆ. ನಾವೇನು ದೊಡ್ಡವರಲ್ಲ, ನಮ್ಮ ಹಿಂದೆ ಇರುವ ಶಕ್ತಿ ದೊಡ್ಡದು. ಜೀವನದಲ್ಲಿ ಇಷ್ಟು ಪಯಣಿಸಿದ ನಂತರ ನಾನು ಒಂದು ವಿಷಯವನ್ನು ಕಲಿತಿದ್ದೇನೆ. ನಿಮ್ಮನ್ನು ಗೌರವಿಸದ ಜನರ ಸ್ಥಳಕ್ಕೆ ಎಂದಿಗೂ ಹೆಜ್ಜೆ ಇಡಬೇಡಿ. ಈಗ ವಿಶ್ವಾಸದ ಮೇಲೆಯೂ ವಿಶ್ವಾಸ ಕಳೆದುಕೊಂಡಿದ್ದೇನೆ. ಏಕೆಂದರೆ ಯಾರ ಮೇಲೆ ಅತಿ ಹೆಚ್ಚು ವಿಶ್ವಾಸವಿತ್ತೋ ಅವರೇ ವಿಶ್ವಾಸವನ್ನು ಮುರಿಯುವುದನ್ನು ನೋಡಿದ್ದೇನೆ. ನಿಮ್ಮ ಅತಿ ಹತ್ತಿರವಿರುವವರನ್ನು ಗೌರವಿಸಿ. ಹತ್ತಿರ ಬರಲು ಇಷ್ಟಪಡದವರನ್ನು ನೆನಪಿಸಿಕೊಳ್ಳುವುದನ್ನು ಬಿಡಿ. ಅವನು ಹಿಂತಿರುಗಬೇಕಿದ್ರೆ ಹಿಂತಿರುಗುತ್ತಾನೆ. ನಿಮ್ಮನ್ನು ಬಿಟ್ಟು ಹೋಗಲು ಹೆದರುವವರನ್ನು ಗೌರವಿಸಿ. ಈ ಪ್ರಮಾಣಗಳು ಮತ್ತು ಭರವಸೆಗಳೆಲ್ಲವೂ ಸುಳ್ಳು. ಏಕೆಂದರೆ ಅತಿ ಹೆಚ್ಚು ಸುಳ್ಳು ಹೇಳುವವರೇ ಅತಿ ಹೆಚ್ಚು ಪ್ರಮಾಣ ಮಾಡುತ್ತಾರೆ. ದೀಪದ ಜೀವನವು ಪೂಜನೀಯವಾದುದು. ಅದು ಉರಿಯುವುದರಿಂದ ಅಲ್ಲ, ಬದಲಿಗೆ ಅದು ಇತರರಿಗಾಗಿ ಉರಿಯುವುದರಿಂದ ಪೂಜನೀಯವಾದುದು. ಇತರರನ್ನು ಕಂಡು ಉರಿಯುವುದಿಲ್ಲ. ಕಾನ ಹೇಳುತ್ತಾನೆ, ಜೀವನದಲ್ಲಿ ಎಂದಾದರೂ ಅವಕಾಶ ಸಿಕ್ಕರೆ ಯಾರಿಗಾದರೂ ಸಾರಥಿಯಾಗಿರಿ, ಸ್ವಾರ್ಥಿಯಾಗಿರಬೇಡಿ. ಯಾರಿಗೆ ಯಾವಾಗ ಮತ್ತು ಎಷ್ಟು ಮಾತನಾಡಬೇಕು ಎಂದು ನೀವು ಅರ್ಥ ಮಾಡಿಕೊಂಡ್ರೆ ನೀವು ನಿಮ್ಮ ಜೀವನದ ಸಾರಥಿಯಾಗುತ್ತೀರಿ. ಯಶಸ್ಸು ಮತ್ತು ವೈಫಲ್ಯ ಎರಡೂ ಜೀವನದ ಭಾಗಗಳು ಮತ್ತು ಎರಡೂ ಶಾಶ್ವತವಲ್ಲ. ಜನರು ಒಬ್ಬರನ್ನೊಬ್ಬರು ದೂಷಿಸುವ ಬದಲು ಒಬ್ಬರನ್ನೊಬ್ಬರು ಮಾತನಾಡುವುದನ್ನು ಕಲಿತರೆ ಜೀವನದ ಅರ್ಧದಷ್ಟು ದೂರುಗಳು ಹಾಗೆಯೇ ದೂರವಾಗುತ್ತವೆ. ಯಾರನ್ನಾದರೂ ಅಷ್ಟು ನಂಬಿ ಅವರು ನಿಮ್ಮೊಂದಿಗೆ ವಂಚನೆ ಮಾಡುವಾಗ ತಾವೇ ದೋಷಿಗಳೆಂದು ಭಾವಿಸಬೇಕು. ಮತ್ತು ಯಾರನ್ನಾದರೂ ಅಷ್ಟು ಪ್ರೀತಿಸಿ ಅವರ ಮನಸ್ಸಿನಲ್ಲಿ ಯಾವಾಗಲೂ ನಿಮ್ಮನ್ನು ಕಳೆದುಕೊಳ್ಳುವ ಭಯ ಇರಬೇಕು. 4 ವೇದಗಳ ಅರ್ಥ ತಿಳಿಯದಿದ್ದರೂ ಪರವಾಗಿಲ್ಲ, ಆದರೆ ತಿಳುವಳಿಕೆ, ಜವಾಬ್ದಾರಿ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಈ 4 ಪದಗಳ ಮರ್ಮವನ್ನು ತಿಳಿದುಕೊಂಡ್ರೆ ಜೀವನ ಸಾರ್ಥಕವಾಗುತ್ತದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಹೇ ಅರ್ಜುನ, ಯಾವ ಸಮಯದಲ್ಲಿ ಮನುಷ್ಯನು ಮನಸ್ಸಿನಲ್ಲಿರುವ ಸಂಪೂರ್ಣ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸುತ್ತಾನೆಯೋ ಮತ್ತು ಆತ್ಮದಿಂದಲೇ ತೃಪ್ತನಾಗಿರುತ್ತಾನೆಯೋ ಆ ಸಮಯದಲ್ಲಿ ಅವನನ್ನು ಸ್ಥಿತಪ್ರಜ್ಞ ಎಂದು ಕರೆಯಲಾಗುತ್ತದೆ. ದುಃಖಗಳು ಬಂದಾಗ ಯಾರ ಮನಸ್ಸಿನಲ್ಲಿ ಉದ್ವೇಗ ಇರುವುದಿಲ್ಲವೋ, ಸುಖಗಳು ಬಂದಾಗ ಯಾರು ಸಂಪೂರ್ಣವಾಗಿ ಮೋಹರಹಿತರಾಗಿರುತ್ತಾರೆಯೋ ಮತ್ತು ಯಾರಿಗ ರಾತ್ರಿ ಭಯ ಮತ್ತು ಕೋಪ ನಾಶವಾಗಿವೆಯೋ ಅಂತಹ ಮುನಿಯನ್ನು ಸ್ಥಿರಬುದ್ಧಿಯವನು ಎಂದು ಕರೆಯಲಾಗುತ್ತದೆ. ಆಮೆ ತನ್ನ ಅಂಗಗಳನ್ನು ಎಲ್ಲಾ ಕಡೆಗಳಿಂದ ಹೇಗೆ ಒಟ್ಟುಗೂಡಿಸುತ್ತದೆಯೋ ಹಾಗೆಯೇ ಪುರುಷನು ಇಂದ್ರಿಯಗಳ ವಿಷಯಗಳಿಂದ ಇಂದ್ರಿಯಗಳನ್ನು ಎಲ್ಲಾ ಕಡೆಯಿಂದ ಹಿಂತೆಗೆದುಕೊಂಡಾಗ ಅವನ ಬುದ್ಧಿ ಸ್ಥಿರವಾಗಿದೆ ಎಂದು ತಿಳಿಯಬೇಕು. ಬುದ್ಧಿಯುಕ್ತ ಪುರುಷನು ಪುಣ್ಯ ಮತ್ತು ಪಾಪ ಎರಡನ್ನೂ ಇದೇ ಲೋಕದಲ್ಲಿ ತ್ಯಜಿಸುತ್ತಾನೆ, ಅಂದ್ರೆ ಅವುಗಳಿಂದ ಮುಕ್ತನಾಗುತ್ತಾನೆ. ಹೇ ಅರ್ಜುನ, ಯಾವಾಗ ನಿನ್ನ ಬುದ್ಧಿ ಮೋಹವೆಂಬ ಕೆಸರನ್ನು ಚೆನ್ನಾಗಿ ದಾಟಿ ಹೋಗುತ್ತದೆಯೋ ಆ ಸಮಯದಲ್ಲಿ ನೀನು ಕೇಳಿದ ಮತ್ತು ಕೇಳಲಿರುವ ಈ ಲೋಕ ಮತ್ತು ಪರಲೋಕ ಸಂಬಂಧಿ ಎಲ್ಲಾ ಭೋಗಗಳಿಂದ ವೈರಾಗ್ಯವನ್ನು ಪಡೆಯುತ್ತೀಯ. ಹೇ ಪಾರ್ಥ, ಧರ್ಮದಿಂದ ತುಂಬಿದ ಹೃದಯ ಧರ್ಮದ ಸಲಹೆ ನೀಡುತ್ತದೆ ಮತ್ತು ಅಧರ್ಮದಿಂದ ತುಂಬಿದ ಹೃದಯ ಅಧರ್ಮದ ಸಲಹೆ ನೀಡುತ್ತದೆ. ಕಾನ ಹೇಳುತ್ತಾನೆ, ದುಷ್ಟಜನರ ಭಲಾಯಿ ಎಂದಿಗೂ ಮಾಡಬಾರದು, ಏಕೆಂದರೆ ಚೇಳನ್ನು ನೀವು ಎಷ್ಟು ಪ್ರೀತಿಸಿದರೂ ಅದು ಕುಟುಕುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಜನರು ನಿಮ್ಮನ್ನು ಗೌರವಿಸುವುದು ಆಗಲೇ ನೀವು ಅವರನ್ನು ಅವರಂತೆಯೇ ನಿರ್ಲಕ್ಷಿಸಲು ಕಲಿತಾಗ. ಸಾಲ ತೆಗೆದುಕೊಳ್ಳುವ ಮತ್ತು ಇತರರ ಮೇಲೆ ಅವಲಂಬಿಸುವ ಅಭ್ಯಾಸವಿರುವವರು ಯಾವಾಗಲೂ ಒತ್ತಡದಲ್ಲಿ ಮುಳುಗಿರುತ್ತಾರೆ. ಈ ಜಗತ್ತಿನಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಗೌರವಿಸದವರನ್ನು ಕಡಿಮೆ ಗೌರವಿಸಲಾಗುತ್ತದೆ. ಯಾರನ್ನು ಅಷ್ಟು ತಲೆಮೇಲೆ ಕೂರಿಸಬೇಡಿ, ಅವರು ತಲೆನೋವಾಗಬಾರದು, ಮತ್ತು ಯಾರನ್ನು ಅಷ್ಟು ಹೊಗಳುವ ಅಗತ್ಯವಿಲ್ಲ, ಅವರು ನಿಮ್ಮನ್ನು ಗೌರವಿಸದೇ ಇರಬಾರದು. ಕನ್ನಡಿಯು ತೋರಿಸುವುದನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಕಣ್ಣುಮುಚ್ಚಿ ನಂಬಬೇಡಿ, ಏಕೆಂದರೆ ನಿಮ್ಮನ್ನು ಗೌರವಿಸುವುದನ್ನು ಎಂದಿಗೂ ನಿಲ್ಲಿಸದವರು ನಾಳೆ ನಿಮ್ಮನ್ನು ಅವಮಾನಿಸಲು ಯಾವುದೇ ಕಸರತ್ತು ಬಿಡದಿರಬಹುದು. ಕೆಲಸ ಮುಗಿಯುವವರೆಗೆ ನಿಮ್ಮನ್ನು ಗೌರವಿಸುವ ಜನರಿಂದ ದೂರವಿರಿ. ಆತುರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರವು ಸಾಮಾನ್ಯವಾಗಿ ತಪ್ಪಾಗಿರುತ್ತದೆ. ನಿಮ್ಮ ರೆಕ್ಕೆಗಳ ಮೇಲೆ ಭರವಸೆ ಇಡಿ. ಗಾಳಿಯ ಭರವಸೆಯಿಂದ ಗಾಳಿಪಟಗಳು ಮಾತ್ರ ಹಾರುತ್ತವೆ. ಇಲ್ಲಿ ಬಡವ ನೆಲದ ಮೇಲೆ ಬಿದ್ದ ರೊಟ್ಟಿಯನ್ನು ಸಂತೋಷದಿಂದ ತಿನ್ನುತ್ತಾನೆ, ಆದರೆ ಶ್ರೀಮಂತ ಕೈಗೆ ಸಿಕ್ಕ ರೊಟ್ಟಿಯನ್ನು ಗೌರವಿಸುವುದಿಲ್ಲ. ಸಿಗದಿದ್ದನ್ನು ಪಡೆಯುವ ಆಸೆ ಖಂಡಿತ ಇಟ್ಟುಕೊಳ್ಳಿ, ಆದರೆ ಸಿಕ್ಕದ್ದನ್ನು ಯಾವಾಗಲೂ ನಿರ್ಲಕ್ಷಿಸಬೇಡಿ.
ಪ್ರೀತಿಯ ಪರಿಣಾಮವು ಆ ಸಂಬಂಧದಲ್ಲಿ ಕೊನೆಗೊಳ್ಳುತ್ತದೆ, ಅಲ್ಲಿ ಒಬ್ಬರನ್ನೊಬ್ಬರು ಗೌರವಿಸುವುದು ಕಡಿಮೆಯಾಗುತ್ತದೆ. ಯಾರಿಗೆ ಏನನ್ನ ಬೇಕೋ ಅವರಿಗೆ ಹೇಳಲು ಬಿಡಿ, ಅವರಿಗೆ ನಾವಲ್ಲ, ಸಮಯವೇ ಉತ್ತರ ನೀಡುತ್ತದೆ. ಸಮಯದ ಜೊತೆ ಎಲ್ಲರೂ ಬದಲಾಗುತ್ತಾರೆ, ಸ್ನೇಹಿತರು, ಪ್ರೀತಿ ಮತ್ತು ಪರಿಸ್ಥಿತಿಗಳೂ ಸಹ. ನೀವು ಪರರ ಮೇಲೆ ಯಾಕೆ ನಂಬಿಕೆ ಇಡುತ್ತೀರಿ? ನೀವು ನಿಮ್ಮ ಸ್ವಂತ ಕಾಲುಗಳ ಮೇಲೆ ನಡೆಯಬೇಕು. ನಿದ್ರೆಯನ್ನು ಪ್ರೀತಿಸುವವರು ಸುಂದರ ಕನಸುಗಳನ್ನು ನೋಡುತ್ತಾರೆ, ಆದರೆ ಕನಸುಗಳನ್ನು ಗೌರವಿಸುವವರಿಗೆ ನಿದ್ದೆಯೂ ಬರುವುದಿಲ್ಲ. ವಾಸಿಸಲು ಮನೆ ಸಿಕ್ಕರೂ ಮನೆಯ ಜನರಿಂದ ಗೌರವ ಸಿಗದಾಗ ಅಂತಹ ಮನೆಯಲ್ಲಿ ವಾಸಿಸುವುದಕ್ಕಿಂತ ರಸ್ತೆಯಲ್ಲಿರುವುದು ಉತ್ತಮ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಹೇ ಅರ್ಜುನ, ಯಾರು ಎಂದಿಗೂ ಹರ್ಷಿಸುವುದಿಲ್ಲ, ಯಾರನ್ನು ದ್ವೇಷಿಸುವುದಿಲ್ಲ, ದುಃಖಿಸುವುದಿಲ್ಲ, ಆಶಿಸುವುದಿಲ್ಲ, ಯಾರು ಶುಭ ಮತ್ತು ಅಶುಭ ಎಲ್ಲಾ ಕರ್ಮಗಳನ್ನು ತ್ಯಜಿಸುತ್ತಾರೋ ಆ ಜ್ಞಾನಿ ಮನುಷ್ಯನು ನನಗೆ ಅತಿಪ್ರಿಯ. ನನ್ನನ್ನು ಪಡೆಯಲು 3 ಮಾರ್ಗಗಳಿವೆ: ಧ್ಯಾನಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ. ಮತ್ತು ಇವೆಲ್ಲವುಗಳಲ್ಲಿ ಕರ್ಮಯೋಗವೇ ಅತಿ ಪ್ರಧಾನ. ಮನುಷ್ಯನು ತನ್ನ ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುವಂತೆ, ಅದೇ ರೀತಿ ಆತ್ಮವು ಹಳೆಯ ವ್ಯರ್ಥ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಧರಿಸುತ್ತದೆ. ಇದೇ ಪ್ರಕೃತಿಯ ನಿಯಮ. ಈ ಸತ್ಯವನ್ನು ಸ್ವೀಕರಿಸಿ ಭಯಮುಕ್ತನಾಗಿ ಇಂದಿನಲ್ಲಿ ಬದುಕಬೇಕು. ಯಾವ ಮನುಷ್ಯನು ನನ್ನನ್ನು ಅರಿತುಕೊಳ್ಳುತ್ತಾನೆಯೋ ಅವನಿಗೆ ಈ ಸಂಸಾರದಲ್ಲಿ ಬೇರೆ ಏನನ್ನೂ ತಿಳಿಯುವುದು ಉಳಿಯುವುದಿಲ್ಲ. ಅಂತಹ ಮನುಷ್ಯನು ಜನ್ಮ ಮರಣದ ಬಂಧನಗಳಿಂದ ಮುಕ್ತನಾಗುತ್ತಾನೆ. ಯಾವ ಮನುಷ್ಯನು ಭಗವದ್ಗೀತೆಯನ್ನು ಓದಿ ಅದರಂತೆ ನಡೆದುಕೊಳ್ಳುತ್ತಾನೆಯೋ ಅವನ ಎಲ್ಲಾ ದುಷ್ಕರ್ಮಗಳ ಪ್ರಭಾವವೂ ಕೊನೆಗೊಳ್ಳುತ್ತದೆ. ಅದೃಷ್ಟದಲ್ಲಿರುವುದನ್ನು ಓಡಿ ಹೋಗಿಯೂ ಪಡೆಯುವೆ, ಮತ್ತು ಅದೃಷ್ಟದಲ್ಲಿಲ್ಲದಿದ್ದರೆ ಬಂದು ಕೂಡ ಓಡಿ ಹೋಗುತ್ತದೆ. ಗಾಳಿಯ ಅಲೆಗಳು ದೋಣಿಯನ್ನು ಅಲೆದಾಡಿಸುವಂತೆ ಅದೇ ರೀತಿ ಮನುಷ್ಯನ ಆಸೆಗಳು ಬುದ್ಧಿಯನ್ನು ಅಲೆದಾಡಿಸುತ್ತವೆ. ಕಾನ ಹೇಳುತ್ತಾನೆ, ಸಂತೋಷಕ್ಕಾಗಿ ಒಂದು ಕೆಲಸ ಮಾಡಿದರೆ ಸಂತೋಷ ಸಿಗುವುದಿಲ್ಲ, ಆದರೆ ಸಂತೋಷದಿಂದ ಕೆಲಸ ಮಾಡಿದರೆ ಸಂತೋಷ ಖಂಡಿತ ಸಿಗುತ್ತದೆ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂದು ಚಿಂತಿಸುವುದನ್ನು ಬಿಡಿ, ಅವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ಎಂಬ ಚಿಂತೆಯಲ್ಲಿ ತಾವೇ ಮುಳುಗಿದ್ದಾರೆ. ಬಾಗದೆ ಖಾಲಿಯಾಗುವುದು ಅಸಾಧ್ಯ. ಅಹಂಕಾರವನ್ನು ಒಳಗೆ ಖಾಲಿ ಮಾಡಬೇಕಾದರೆ ಬಾಗುವುದೇ ಏಕೈಕ ಮಾರ್ಗ. ಎಷ್ಟು ದೂರ ಕಾಣಿಸುತ್ತದೆಯೋ ಅಷ್ಟು ದೂರ ಹೋಗಿ. ನೀವು ಅಲ್ಲಿ ತಲುಪಿದಾಗ ನೀವು ಇನ್ನು ಮುಂದೆ ನೋಡಲು ಸಾಧ್ಯವಾಗುತ್ತದೆ. ಕಣ್ಣೀರಿನಲ್ಲಿ ಆ ಮೌನ ಪ್ರಾರ್ಥನೆ ಅಡಗಿದೆ, ಅದನ್ನು ಪರಮಾತ್ಮ ಮಾತ್ರ ಕೇಳಬಲ್ಲ. ನಾವು ಏನಾಗಿದ್ದೇವೋ ಅದಕ್ಕೆ ನಾವೇ ಜವಾಬ್ದಾರರು, ಮತ್ತು ನಾವು ಏನಾಗಲು ಬಯಸುತ್ತೇವೋ ಆಗುವ ಶಕ್ತಿ ನಮ್ಮೊಳಗಿದೆ. ಯಾರಾದರೂ ತಮ್ಮ ಮುಂದಿನ ಹೆಜ್ಜೆಯನ್ನು ಗುರುತಿಸಲು ಪ್ರಾರಂಭಿಸಿದಾಗ ದೊಡ್ಡ ಬದಲಾವಣೆ ಆರಂಭವಾಗುತ್ತದೆ. ನಿಮ್ಮ ಸಂಬಂಧಗಳು ಆಕಾಶದಲ್ಲಿರುವವನೊಂದಿಗೆ ಬಲವಾಗಿದ್ದರೆ ನೆಲದ ಮೇಲಿರುವವರು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಮನಸ್ಸು ಅಶಾಂತವಾಗಿದೆ ಮತ್ತು ಅದನ್ನು ನಿಯಂತ್ರಿಸುವುದು ಕಷ್ಟ, ಆದರೆ ಶಾಂತವಾಗಿರುವುದರಿಂದ ಅದನ್ನು ವಶಪಡಿಸಿಕೊಳ್ಳಬಹುದು. ಭರವಸೆ ಇಡಿ, ನಾವು ಯಾವಾಗಲೂ ಯಾರದ್ದಾದರೂ ಒಳ್ಳೆಯದನ್ನು ಮಾಡುತ್ತಿರುವಾಗ ನಮಗೂ ಏನಾದರೂ ಒಳ್ಳೆಯದು ಆಗುತ್ತಿರುತ್ತದೆ. ಕೈ ರೇಖೆಗಳ ಮುಂದೆ ಬೆರಳುಗಳು ಸುಮ್ಮನೆ ಇರುವುದಿಲ್ಲ. ಪರಮಾತ್ಮನು ಅದೃಷ್ಟಕ್ಕಿಂತ ಮೊದಲು ಶ್ರಮವನ್ನು ಬರೆದಿದ್ದಾನೆ. ಉತ್ತಮ ವರ್ತನೆಗೆ ಆರ್ಥಿಕ ಮೌಲ್ಯವಿಲ್ಲದೇ ಇರಬಹುದು, ಆದರೆ ಉತ್ತಮ ವರ್ತನೆಯು ಕೋಟ್ಯಾಂತರ ಹೃದಯಗಳನ್ನು ಗೆಲ್ಲುವ ಶಕ್ತಿಯನ್ನು ಹೊಂದಿದೆ. ಸಂಯಮವು ನಮ್ಮ ಚಾರಿತ್ರದ ಮೌಲ್ಯವನ್ನು ಹೆಚ್ಚಿಸುತ್ತದೆ, ಆದರೆ ನಿಜವಾದ ಸ್ನೇಹಿತರು ಮತ್ತು ಕುಟುಂಬ ನಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸುತ್ತಾರೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಹೇ ಅರ್ಜುನ, ನನ್ನ ಉತ್ಕೃಷ್ಟ ಜನನ ಮತ್ತು ಚಟುವಟಿಕೆಗಳನ್ನು ವಾಸ್ತವವಾಗಿ ಅರ್ಥಮಾಡಿಕೊಂಡವನು ದೇಹವನ್ನು ತ್ಯಜಿಸಿದ ನಂತರ ಮತ್ತೆ ಜನ್ಮ ಪಡೆಯುವುದಿಲ್ಲ ಮತ್ತು ನನ್ನ ಪರಮಧಾಮವನ್ನು ಪಡೆಯುತ್ತಾನೆ. ಎಲ್ಲಾ ಆಸೆಗಳನ್ನು ತ್ಯಜಿಸುವ ಮತ್ತು ನಾನು ಮತ್ತು ನನ್ನದು ಎಂಬ ಲಾಲಸೆ ಮತ್ತು ಭಾವನೆಗಳಿಂದ ಮುಕ್ತನಾದ ವ್ಯಕ್ತಿಯು ಅಪಾರ ಶಾಂತಿಯನ್ನು ಪಡೆಯುತ್ತಾನೆ. ಯಾವ ಮನುಷ್ಯನಲ್ಲಿ ಜ್ಞಾನದ ಕೊರತೆ ಇರುತ್ತದೆಯೋ ಮತ್ತು ದೇವರಲ್ಲಿ ಶ್ರದ್ಧೆ ಇರುವುದಿಲ್ಲವೋ ಆ ಮನುಷ್ಯನು ಜೀವನದಲ್ಲಿ ಎಂದಿಗೂ ಆನಂದ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ದೇವರು ನಮಗೆ ಏನನ್ನು ಕೊಟ್ಟಿದ್ದಾನೋ ಅದೇ ನಮಗೆ ಸಾಕಾಗಿದೆ, ಮತ್ತು ಇದೇ ಒಂದು ಅಟಲ ಸತ್ಯವೂ ಹೌದು. ಸಂಯಮ, ಸದಾಚಾರ, ಸ್ನೇಹ ಮತ್ತು ಸೇವೆ, ಈ ಗುಣಗಳು ಸತ್ಸಂಗವಿಲ್ಲದೆ ಬರುವುದಿಲ್ಲ. ಒಬ್ಬ ಮಹಾಪುರುಷನು ಆತ್ಮವನ್ನು ಆಶ್ಚರ್ಯದಿಂದ ನೋಡುತ್ತಾನೆ, ಮತ್ತೊಬ್ಬ ಮಹಾಪುರುಷನು ಅದರ ತತ್ವವನ್ನು ಆಶ್ಚರ್ಯದಿಂದ ವಿವರಿಸುತ್ತಾನೆ, ಮತ್ತು ಇನ್ನೊಬ್ಬ ಅಧಿಕಾರಿ ಪುರುಷನು ಅದನ್ನು ಆಶ್ಚರ್ಯದಿಂದ ಕೇಳುತ್ತಾನೆ, ಮತ್ತು ಕೆಲವರು ಕೇಳಿಯೂ ಇದನ್ನು ಅರಿಯುವುದಿಲ್ಲ. ಶ್ರೀ ಭಗವಾನ್ ಕೇಳುತ್ತಾನೆ, ಸುಖ ದುಃಖಗಳನ್ನು ಸಮಾನವಾಗಿ ಪರಿಗಣಿಸುವ ಯಾವ ಧೀರ ಪುರುಷನನ್ನು ಈ ಇಂದ್ರಿಯಗಳು ಮತ್ತು ವಿಷಯಗಳ ಸಹಯೋಗವು ವ್ಯಾಕುಲಗೊಳಿಸುವುದಿಲ್ಲವೋ ಅವನು ಮೋಕ್ಷಕ್ಕೆ ಯೋಗ್ಯನಾಡುತ್ತಾನೆ. ಕಾನ ಹೇಳುತ್ತಾನೆ, ನಾವು ಯಾರನ್ನೂ ಕುರುಡು ಪ್ರೀ ಮಾಡಬಾರದು. ನಮ್ಮ ಯಾರೊಬ್ಬರ ಮೇಲಿನ ಕುರುಡು ಪ್ರೀತಿಯು ನಮ್ಮನ್ನು ಎಂದಿಗೂ ಮುಂದೆ ಹೋಗಲು ಬಿಡುವುದಿಲ್ಲ. ನಿಮ್ಮನ್ನು ಅಷ್ಟು ದುರ್ಬಲರಾಗಲು ಬಿಡಬೇಡಿ. ನಿಮಗೆ ಯಾರಿಗಾದರೂ ಉಪಕಾರದ ಅಗತ್ಯವಿರಬೇಕು. ಗೆಲುವು ನಿಶ್ಚಿತವಾದರೆ ಅರ್ಜುನನು ಯಾರಾದರೂ ಆಗಬಹುದು, ಆದರೆ ಮೃತ್ಯು ನಿಶ್ಚಿತವಾದಾಗ ಅಭಿಮನ್ಯು ಆಗಲು ಸಾಹಸಬೇಕು. ಜನರನ್ನು ಮೆಚ್ಚಿಸಲು ಪ್ರಯತ್ನಿಸಬೇಡಿ, ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ. ಜನರು ತಾವಾಗಲೇ ಮೆಚ್ಚಿಕೊಳ್ಳುತ್ತಾರೆ. ಕಾನ ಹೇಳುತ್ತಾನೆ, ಜೀವನದ ಪ್ರತಿಯೊಂದು ಸವಾಲನ್ನು ಗೆಲ್ಲಲು ಬಯಸಿದರೆ ಬಲಕ್ಕಿಂತ ಹೆಚ್ಚು ಬುದ್ಧಿಯನ್ನು ಬಳಸಲು ಕಲಿಯಿರಿ. ಯಾಕೆಂದರೆ ಬಲವು ಹೋರಾಡಲು ಕಲಿಸುತ್ತದೆ ಮತ್ತು ಬುದ್ಧಿಯು ಗೆಲ್ಲಲು ಕಲಿಸುತ್ತದೆ. ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತುಗಳು ನಡೆದರೆ ಹೆದರಬೇಡಿ, ಯಾಕೆಂದರೆ ಮಾತುಗಳು ಅವರ ಬಗ್ಗೆಯೇ ನಡೆಯುತ್ತವೆ. ಯಾರಲ್ಲಿ ಏನಾದರೂ ವಿಶೇಷವಿದ್ದರೆ
ಅಹಂಕಾರದ ಅಂಧನಿಗೆ ತನ್ನ ತಪ್ಪುಗಳು ಕಾಣಿಸುವುದಿಲ್ಲ ಮತ್ತು ಇತರರಲ್ಲಿ ಯಾವುದೇ ಗೋಣಿದ್ದನವೂ ಕಾಣಿಸುವುದಿಲ್ಲ. ಇತರರನ್ನು ಯಾವಾಗಲೂ ಕೀಳಾಗಿ ಕಾಣುವವರಿಗೆ ತಾವು ಹಾಗೆ ಮಾಡುವುದರಿಂದ ಎಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಿದ್ದಾರೆ ಎಂಬ ಅರಿವು ಇರುವುದಿಲ್ಲ. ಊಹೆ ಮನಸ್ಸಿನ ಕಲ್ಪನೆ ಮತ್ತು ಅನುಭವ ಜೀವನದ ಪಾಠ. ನಿಜವಾದ ಸಂತೋಷ ಆಗಲೇ ಸಿಗುತ್ತದೆ ಯಾವಾಗ ನಿಮ್ಮ ಆಲೋಚನೆ, ಮಾತಿ ಮತ್ತು ಕರ್ಮದಲ್ಲಿ ಸಮಾನತೆ ಇರುತ್ತೆಯೋ. ಜೀವನದಲ್ಲಿ ಎಂದಿಗೂ ನಿರಾಶೆಯಾಗಬಾರದು, ಯಾಕೆಂದರೆ ನಿಮ್ಮ ಸಮಯ ದುರ್ಬಲವಾಗಿರಬಹುದು, ನೀವು ಅಲ್ಲ. ಎಣ್ಣೆ ಖಾಲಿಯಾದಾಗ ದೀಪವು ಹೇಗೆ ಆರಿಹೋಗುತ್ತೆಯೋ ಅದೇ ರೀತಿ ಕರ್ಮಗಳು ಕ್ಷೀಣಿಸಿದಾಗ ಅದೃಷ್ಟವೂ ನಾಶವಾಗುತ್ತದೆ. ನೀವು ರಾಜನಂತೆ ಬದುಕಲು ಬಯಸಿದರೆ ಮೊದಲು ಗುಲಾಮರಂತೆ ಶ್ರಮಿಸಬೇಕು. ಒಂದು ವಿಚಾರವನ್ನು ಖಂಡಿತ ನೆನಪಿನಲ್ಲಿಟ್ಟುಕೊಳ್ಳಿ, ನಿಮ್ಮ ಕನಸು ಎಷ್ಟು ದೊಡ್ಡದಾಗಿರುತ್ತೆಯೋ ಸಂಘರ್ಷವೂ ಅಷ್ಟೇ ಕಠಿಣವಾಗಿರುತ್ತದೆ. ಜನರು ನಿಮ್ಮನ್ನು ನಕಲಿ ಮಾಡಲು ಪ್ರಾರಂಭಿಸಿದಾಗ ನೀವು ಯಶಸ್ಸಿಗೆ ಬಹಳ ಹತ್ತಿರದಲ್ಲಿದ್ದೀರಿ ಎಂದು ಅರ್ಥಮಾಡಿಕೊಳ್ಳಿ. ಪ್ರಯತ್ನವನ್ನು ಯಾವಾಗಲೂ ಕೊನೆಯ ಉಸಿರಿನವರೆಗೂ ಮುಂದುವರಿಸಬೇಕು. ಗುರಿ ಸಿಗಲಿ ಅಥವಾ ಅನುಭವ ಸಿಗಲಿ, ಎರಡೂ ಅಮೂಲ್ಯ. ಜೀವನ ಬಹಳ ಸುಂದರವಾಗಿದೆ. ಕೆಲವು ಸಂದರ್ಭಗಳಲ್ಲಿ ನಗಿಸುತ್ತದೆ, ಕೆಲವು ಸಂದರ್ಭಗಳಲ್ಲಿ ಅಳಿಸುತ್ತದೆ. ಆದರೆ ಜೀವನದ ಈ ಗದ್ದಲದಲ್ಲಿ ಸಂತೋಷವಾಗಿರುವವರ ಮುಂದೆ ಜೀವನ ತಲೆಬಾಗುತ್ತದೆ. ತಮ್ಮ ಅತಿ ಆತ್ಮೀಯರಿಂದ ವಂಚನೆ ಅನುಭವಿಸಿದ ನಂತರ ಜನರು ಇಚ್ಛಿಸಿದರೂ ಯಾರನ್ನೂ ಸಂಪೂರ್ಣವಾಗಿ ನಂಬಲು ಸಾಧ್ಯವಾಗುವುದಿಲ್ಲ. ಇದೇ ಸತ್ಯ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಹೇ ಅರ್ಜುನ, ಮನುಷ್ಯನು ತನ್ನ ಜೀವನವನ್ನು ಸರಳವಾಗಿ ಬದುಕಬಹುದು, ಆದರೆ ಅವನು ಎಂದಿಗೂ ಸರಳ ಜೀವನವನ್ನು ಬದುಕಲು ಸಾಧ್ಯವಾಗುವುದಿಲ್ಲ. ಅವನು ಯಾವಾಗಲೂ ಚಿಂತೆಗಳಿಂದ ಆವೃತನಾಗಿರುತ್ತಾನೆ. ಅವನು ಭೂತಕಾಲದ ವಿಷಯಗಳನ್ನು ಯೋಚಿಸಿ ತೊಂದರೆಗೊಳಗಾಗಿ ಮೃತ್ಯುವಿಗೆ ಹೆದರಲು ಪ್ರಾರಂಭಿಸುತ್ತಾನೆ. ಅವನು ತನ್ನ ಜೀವನವನ್ನು ಸರಿಯಾಗಿ ಬದುಕಲು ಸಾಧ್ಯವಾಗುವುದಿಲ್ಲ ಮತ್ತು ಮೃತ್ಯುವನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ಜ್ಞಾನಿ ವ್ಯಕ್ತಿ ಮೃತದಿಂದಲೂ ದುಃಖಿಸುವುದಿಲ್ಲ ಮತ್ತು ಈಗನೂ ಬದುಕಿರುವವರ ಬಗ್ಗೆಯೂ ದುಃಖಿಸುವುದಿಲ್ಲ, ಯಾಕೆಂದರೆ ಮೃತದಿಂದವರು ಮತ್ತೆ ಜನ್ಮ ಪಡೆಯುತ್ತಾರೆ ಮತ್ತು ಬದುಕಿರುವವರು ಒಂದು ದಿನ ಖಂಡಿತ ಸಾಯುತ್ತಾರೆ ಎಂದು ಅವರಿಗೆ ತಿಳಿದಿರುತ್ತದೆ. ಕರ್ಮದ ನಿಯಮ ಹೇಳುತ್ತದೆ, ಪ್ರತಿಯೊಂದು ಘಟನೆಗೆ ಒಂದು ಕಾರಣ ಮತ್ತು ಪರಿಣಾಮ ಇರುತ್ತದೆ. ಅದೇ ರೀತಿ ಮಾಡಿದ ಕಾರ್ಯದ ಫಲಿತಾಂಶಗಳು ಭಿನ್ನವಾಗಿರಬಹುದು. ಅದು ಕರ್ಮವನ್ನು ಹೇಗೆ ಮಾಡುತ್ತಾನೆ ಎಂಬುದರ ಮೇಲೆ ಮಾತ್ರ ಅವಲಂಬಿಸಿರುತ್ತದೆ. ಬೆಂಕಿ ಒಂದು ಕಟ್ಟಿಗೆಯನ್ನು ಸುಟ್ಟು ಬೂದಿಯಾಗುವಂತೆ ಅದೇ ರೀತಿ ಆತ್ಮಜ್ಞಾನವು ನಿಮ್ಮೊಳಗೆ ನಡೆಯುವ ಎಲ್ಲಾ ದ್ವಂದ್ವ ಕಾರ್ಯಗಳನ್ನು ದಹಿಸಿ ನಿಮಗೆ ಆಂತರಿಕ ಶಾಂತಿಯನ್ನು ನೀಡುತ್ತದೆ. ಹೇ ಪಾರ್ಥ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಈ 4 ವರ್ಣಗಳ ಸಮೂಹವು ಗುಣ ಮತ್ತು ಕರ್ಮಗಳ ಪ್ರಕಾರ ನನ್ನಿಂದ ರಚನೆಯಾಗಿದೆ. ಈ ರೀತಿ ಈ ಸೃಷ್ಟಿಯ ರಚನೆ ಇತ್ಯಾದಿ ಕರ್ಮಗಳ ಕರ್ತನಾಗಿದ್ದರೂ ನನ್ನನ್ನು ಅವಿನಾಶಿ ಪರಮೇಶ್ವರನು ವಾಸ್ತವವಾಗಿ ಅಕರ್ತವೆಂದು ತಿಳಿ. ಕರ್ಮಗಳ ಫಲದಲ್ಲಿ ನನಗೆ ಆಸಕ್ತಿ ಇಲ್ಲ, ಆದ್ದರಿಂದ ಕರ್ಮಗಳು ನನ್ನನ್ನು ತೊಡಗಿಸುವುದಿಲ್ಲ. ನಾವು ಏನು ಬಿಡಬೇಕು ಎಂಬ ಪ್ರಾರಂಭವಾದಾಗ ನಮಗೆ ಏನು ಸಿಗಬೇಕು ಎಂಬುದು ಸ್ಪಷ್ಟವಾಗುತ್ತದೆ. ಇಲ್ಲಿ ಶ್ರೀ ಭಗವಾನ್ ಹೇಳುವ ಭಾವವೆಂದರೆ, ಕರ್ಮ ಮಾಡು, ಆದರೆ ಫಲದ ಆಸೆಯಿಂದಲ್ಲ, ಕೇವಲ ನಿನ್ನ ಕರ್ಮವನ್ನು ಮಾಡುತ್ತಾ ಮುಂದುವರೆಯಿರಿ. ಹಿಂದಿನ ಕಾಲದಲ್ಲಿ ನಿಮ್ಮ ಪೂರ್ವಜರೂ ಸಹ ನಾನು ಹೇಳಿದ ಪ್ರಕಾರವೇ ಕರ್ಮಗಳನ್ನು ಮಾಡಿದ್ದಾರೆ ಮತ್ತು ಮೋಕ್ಷವನ್ನು ಪಡೆದಿದ್ದಾರೆ. ಆದ್ದರಿಂದ ನೀನು ಮೋಕ್ಷವನ್ನು ಪಡೆಯಲು ಬಯಸಿದರೆ ಪೂರ್ವಜರು ಯಾವಾಗಲೂ ಮಾಡುತ್ತಾ ಬಂದಿರುವ ಕರ್ಮಗಳನ್ನೇ ಮಾಡು. ಯಾರಿಗೆ ಆಸಕ್ತಿ ಸಂಪೂರ್ಣವಾಗಿ ನಾಶವಾಗಿದೆಯೋ, ಯಾರು ತನ್ನ ದೇಹದ ಮೇಲೆ ಅಭಿಮಾನವನ್ನು ಹೊಂದಿಲ್ಲವೋ ಮತ್ತು ಮಮತೆ ಇಲ್ಲವೋ, ಯಾರ ಚಿತ್ತವು ನಿರಂತರವಾಗಿ ಪರಮಾತ್ಮನ ಜ್ಞಾನದಲ್ಲಿ ಸ್ಥಿತವಾಗಿರುತ್ತದೆಯೋ ಅಂತಹ ಕರ್ಮಯೋಗಿಯೋ ತನ್ನ ಕರ್ಮವನ್ನು ಯಜ್ಞದಂತೆ ಮಾಡುತ್ತಾನೆ ಮತ್ತು ಮೋಕ್ಷವನ್ನು ಪಡೆಯುತ್ತಾನೆ. ಯಾರು ತಮ್ಮ ಸರ್ವಸ್ವವನ್ನು ಪರಮಾತ್ಮನಿಗೆ ಅರ್ಪಿಸುತ್ತಾನೆಯೋ, ಯಾರಿಗ ಪರಮಾತ್ಮನೇ ಸರ್ವಸ್ವನೋ, ಯಾರು ತನ್ನ ಪ್ರತಿಯೊಂದು ಕರ್ಮದಲ್ಲೂ ಪರಮಾತ್ಮನನ್ನು ನೋಡುತ್ತಾನೆಯೋ ಮತ್ತು ಪ್ರತಿಯೊಂದು ಕರ್ಮವನ್ನೂ ಪರಮಾತ್ಮನಿಗಾಗಿ ಮಾಡುತ್ತಾನೆಯೋ ಅಂತಹ ಕರ್ಮಯೋಗಿಯು ಮೋಕ್ಷಕ್ಕೆ ಅಧಿಕಾರಿ. ಕಾನ ಹೇಳುತ್ತಾನೆ, ಹೊಸ ಆರಂಭಗಳು ಮನುಷ್ಯನನ್ನು ಸ್ವಲ್ಪ ಹೆದರಿಸುತ್ತವೆ, ಆದರೆ ಯಶಸ್ಸು ಕಷ್ಟಗಳ ನಂತರವೇ ಕಾಣಿಸುತ್ತದೆ ಎಂಬುದನ್ನು ನೆನಪಿಡಿ. ಯಾರು ಏನು ಮಾಡುತ್ತಿದ್ದಾರೆ, ಹೇಗೆ ಮಾಡುತ್ತಿದ್ದಾರೆ, ಏಕೆ ಮಾಡುತ್ತಿದ್ದಾರೆ, ಇವೆಲ್ಲವುಗಳಿಂದ ನೀವು ಎಷ್ಟು ದೂರವಿರುತ್ತೀರೋ ಅಷ್ಟು ಸಂತೋಷವಾಗಿರುತ್ತೀರಿ. ಯಾರಾದರೂ ನಮ್ಮನ್ನು ಕೆಟ್ಟದ್ದಾಗಿ ಮಾಡಿದರೆ ಅದು ಅವರ ಕರ್ಮ, ಆದರೆ ನಾವು ಯಾರನ್ನೂ ಕೆಟ್ಟದ್ದಾಗಿ ಮಾಡದಿರುವುದು ನಮ್ಮ ಧರ್ಮ. ಯಾವುದೇ ಸಂಬಂಧವೂ ಸ್ವಇಚ್ಛೆಯಿಂದ ಸೇರುವುದಿಲ್ಲ, ಏಕೆಂದರೆ ನಿಮಗೆ ಯಾವಾಗ, ಎಲ್ಲಿ ಮತ್ತು ಯಾರನ್ನು ಭೇಟಿಯಾಗಬೇಕು ಎಂಬುದನ್ನು ಆ ಪರಮಾತ್ಮ ಮಾತ್ರ ನಿರ್ಧರಿಸುತ್ತಾನೆ. ಜೀವನದಲ್ಲಿ ಇಬ್ಬರು ಇರುವುದು ಬಹಳ ಮುಖ್ಯ. ಒಬ್ಬ ಕೃಷ್ಣ, ಯಾರು ಹೋರಾಡದಿದ್ದರೂ ಗೆಲುವು ಖಚಿತಪಡಿಸುತ್ತಾನೆ. ಇನ್ನೊಬ್ಬ ಕರ್ಣ, ಯಾರು ಸೋಲು ಎದುರಿದ್ದರೂ ಸಾಥ್ ಬಿಡುವುದಿಲ್ಲ. ಕಾನ ಹೇಳುತ್ತಾನೆ, ನೀನು ಏನು ಬೇಕೋ ಅದನ್ನೇ ಮಾಡುತ್ತೀಯ, ಆದರೆ ನಾನೇನು ಬೇಕೋ ಅದನ್ನೇ ಆಗುತ್ತದೆ. ನಾನು ಏನು ಬೇಕೋ ಅದನ್ನೇ ನೀನು ಮಾಡು, ಆಗ ನಿನಗೇನು ಬೇಕೋ ಅದನ್ನೇ ಆಗುತ್ತದೆ. ಮನುಷ್ಯನು ತಪ್ಪು ಕೆಲಸ ಮಾಡುವಾಗ ಬಲ, ಎಡ, ಮುಂದೆ, ಹಿಂದೆ 4 ಕಡೆ ನೋಡುತ್ತಾನೆ, ಆದರೆ ಮೇಲೆ ನೋಡುವುದನ್ನು ಮರೆತು ಬಿಡುತ್ತಾನೆ. ಯಾರು ಮೇಲೆ ನೋಡಲು ಸಾಧ್ಯವಾಗುತ್ತದೆಯೋ
ಅವನು ಎಂದಿಗೂ ತಪ್ಪು ಕೆಲಸ ಮಾಡುವ ಧೈರ್ಯ ಮಾಡುವುದಿಲ್ಲ. ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ನನ್ನ ಯಾವ ಭಕ್ತರು ಶ್ರದ್ಧೆಯಿಂದ ನನ್ನನ್ನು ಭಜಿಸುತ್ತಾರೋ, ನನ್ನ ನಾಮವನ್ನು ಜಪಿಸುತ್ತಾರೋ, ನನ್ನನ್ನು ಪೂಜಿಸುತ್ತಾರೋ ಮತ್ತು ನನ್ನನ್ನು ಪ್ರೀತಿಸುತ್ತಾರೋ ಅವರು ನನ್ನವರು, ಮತ್ತು ನಾನು ಅವರ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ಅವರು ಬಯಸುವ ಎಲ್ಲಾ ಸುಖಗಳನ್ನು ನೀಡುತ್ತೇನೆ. ಇದನ್ನು ಒಂದು ಸಣ್ಣ ಕಥೆಯಿಂದ ಅರ್ಥ ಮಾಡಿಕೊಳ್ಳೋಣ. ಸ್ನೇಹಿತರೆ, ಒಂದು ಕಾಲದ ಕಥೆ. ಭೋಲಾ ಎಂಬ ವ್ಯಕ್ತಿ ನಗರದ ಒಂದು ಸಣ್ಣ ಗಲ್ಲಿಯಲ್ಲಿ ವಾಸಿಸುತ್ತಿದ್ದ. ಅವನು ಮೆಡಿಕಲ್ ಅಂಗಡಿ ನಡೆಸುತ್ತಿದ್ದ. ಎಲ್ಲಾ ಔಷಧಿಗಳ ಬಗ್ಗೆ ಅವನಿಗೆ ಒಳ್ಳೆಯ ಮಾಹಿತಿ ಇತ್ತು. ಇಡೀ ಅಂಗಡಿಯನ್ನು ತಾನೇ ನಿಭಾಯಿಸುತ್ತಿದ್ದ. ಆದ್ದರಿಂದ ಯಾವ ಔಷಧಿ ಎಲ್ಲಿ ಇಟ್ಟಿದೆ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಅವನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ತನ್ನ ಕೆಲಸ ಮಾಡುತ್ತಿದ್ದ. ಗ್ರಾಹಕರಿಗೆ ಸರಿಯಾದ ಔಷಧಿಯನ್ನು ಸರಿಯಾದ ಬೆಲೆಗೆ ನೀಡುತ್ತಿದ್ದ. ಎಲ್ಲವೂ ಚೆನ್ನಾಗಿದ್ದರೂ ಭೋಲಾ ನಾಸ್ತಿಕನಾಗಿದ್ದ. ದೇವರಲ್ಲಿ ಅವನಿಗೆ ಸ್ವಲ್ಪವೂ ನಂಬಿಕೆ ಇರಲಿಲ್ಲ. ಅವನು ಇಡೀ ದಿನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತು ಸಂಜೆ ಕುಟುಂಬದೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ಸಮಯ ಕಳೆಯುತ್ತಿದ್ದ. ಅವನಿಗೆ ಇಸ್ಪೀಟ್ ಆಡುವುದು ಬಹಳ ಇಷ್ಟವಿತ್ತು. ಸಮಯ ಸಿಕ್ಕಾಗಲೆಲ್ಲ ಸ್ನೇಹಿತರೊಂದಿಗೆ ಇಸ್ಪೀಟ್ ಆಡಲು ಕುಳಿತುಕೊಳ್ಳುತ್ತಿದ್ದ. ಒಂದು ದಿನ ಅವನು ಅಂಗಡಿಯಲ್ಲಿದ್ದಾಗ ಕೆಲವು ಸ್ನೇಹಿತರು ಬಂದರು ಮತ್ತು ಅಷ್ಟರಲ್ಲಿ ಭಾರಿ ಮಳೆಯೂ ಶುರುವಾಯಿತು. ರಾತ್ರಿಯಾಗಿತ್ತು, ಆದರೆ ಎಲ್ಲರೂ ಮಳೆ ನಿಲ್ಲಲು ಕಾಯುತ್ತಿದ್ದರು. ವಿದ್ಯುತ್ ಕೂಡ ಹೋಗಿತ್ತು. ಸುಮ್ಮನೆ ಕೂತು ಏನು ಮಾಡುವುದು ಎಂದು ಯೋಚಿಸಿ ಮೇಣದ ಬತ್ತಿ ಬೆಳಕಿನಲ್ಲಿ ಇಸ್ಪೀಟ್ ಆಡೋಣ. ಎಲ್ಲಾ ಸ್ನೇಹಿತರು ಅಂಗಡಿಯಲ್ಲಿ ಇಸ್ಪೀಟ್ ಆಡಲು ಕುಳಿತುಕೊಂಡರು. ಎಲ್ಲರೂ ಇಸ್ಪೀಟ್ ಆಡುವಲ್ಲಿ ನಿರತರಾಗಿದ್ದರು. ಅಷ್ಟರಲ್ಲಿ ಒಬ್ಬ ಮಗು ಓಡುತ್ತಾ ಬಂತು. ಅದು ಸಂಪೂರ್ಣವಾಗಿ ನೆನೆದಿತ್ತು. ಅದು ತನ್ನ ಜೇಬಿನಿಂದ ಔಷಧಿಯ ಚೀಟಿಯನ್ನು ತೆಗೆದು ಭೋಲಾನಿಂದ ಔಷಧಿ ಕೇಳಿತು. ಭೋಲಾ ಆಟದಲ್ಲಿ ಮಗ್ನನಾಗಿದ್ದ. ಮೊದಲ ಬಾರಿಗೆ ಗಮನಿಸಲಿಲ್ಲ. ಆಗ ಮಗು ಜೋರಾಗಿ ಧ್ವನಿ ನೀಡಿ ಹೇಳಿತು, ನನ್ನ ತಾಯಿ ಬಹಳ ಅನಾರೋಗ್ಯದಿಂದಿದ್ದಾಳೆ. ಈ ಎಲ್ಲಾ ಔಷಧಿ ಅಂಗಡಿಗಳು ಮುಚ್ಚಿವೆ. ನೀವು ಔಷಧಿ ಕೊಟ್ಟರೆ ನನ್ನ ತಾಯಿ ಗುಣಮುಖರಾಗುತ್ತಾಳೆ. ಭೋಲಾ ಅರ್ಧ ಮನಸ್ಸಿನಿಂದ ಎದ್ದು ಚೀಟಿಯನ್ನು ನೋಡಿ ಅಂದಾಜಿನ ಮೇಲೆ ಔಷಧಿಯ ಒಂದು ಬಾಟಲಿಯನ್ನು ತೆಗೆದುಕೊಟ್ಟ. ಹಣ ಕತ್ತರಿಸಿ ಮಗುವಿಗೆ ಹಿಂತಿರುಗಿಸಿದ. ಮಗು ಓಡುತ್ತಾ ಹೋಯಿತು. ಆಗ ಮಳೆ ನಿಂತು ಮತ್ತು ಭೋಲಾನ ಸ್ನೇಹಿತರು ಹೊರಟು ಹೋದರು ಮತ್ತು ಭೋಲಾ ಕೂಡ ಅಂಗಡಿ ಮುಚ್ಚಲು ಪ್ರಾರಂಭಿಸಿದ. ಆಗ ಅವನಿಗೆ ಗಮನಕ್ಕೆ ಬಂದಿತು, ಬೆಳಕು ಕಡಿಮೆ ಇದ್ದ ಕಾರಣ ಅವನು ತಪ್ಪಾಗಿ ಮಗುವಿಗೆ ಇಲಿವಿಷದ ಬಾಟಲಿಯನ್ನು ಕೊಟ್ಟಿದ್ದನೆ. ಭೋಲಾನ ಕೈಕಾಲುಗಳು ನಡುಗಲು ಪ್ರಾರಂಭಿಸಿವೆ. ಅವನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಅವನ 10 ವರ್ಷದ ಒಳ್ಳೆಯತನದ ಮೇಲೆ ಗ್ರಹಣ ಹಿಡಿದಂತಾಯಿತು. ಆ ಮಗುವಿನ ಬಗ್ಗೆ ಯೋಚಿಸಿ ಅವನು ಗಾಬರಿಯಾದನು. ಈ ಔಷಧಿಯನ್ನು ತನ್ನ ಅನಾರೋಗ್ಯ ಪೀಡಿತ ತಾಯಿಗೆ ಕೊಟ್ಟಿದ್ದರೆ ಅವಳು ಖಂಡಿತ ಸಾಯುತ್ತಾಳೆ ಎಂದು ಯೋಚಿಸಿದ. ಮಗು ಚಿಕ್ಕದಾದ್ದರಿಂದ ಆ ಔಷಧಿಯನ್ನು ಓದಲೂ ಕೂಡ ತಿಳಿದಿರಲಿಲ್ಲ. ಒಂದು ಕ್ಷಣ ಅವನು ತನ್ನ ಈ ತಪ್ಪನ್ನು ಶಪಿಸಲು ಪ್ರಾರಂಭಿಸಿ ಇಸ್ಪೀಟ್ ಆಡುವ ತನ್ನ ಅಭ್ಯಾಸವನ್ನು ಬಿಡಲು ನಿರ್ಧರಿಸಿದ. ಆದರೆ ಈ ವಿಷಯ ನಂತರ ನೋಡೋಣ. ಈಗ ಏನು ಮಾಡಬೇಕು? ಆ ಮಗುವಿನ ವಿಳಾಸವೂ ಅವನಿಗೆ ತಿಳಿದಿರಲಿಲ್ಲ. ಅವನ ಅನಾರೋಗ್ಯ ಪೀಡಿತ ತಾಯಿಯನ್ನು ಹೇಗೆ ಉಳಿಸುವುದು? ನಿಜಕ್ಕೂ ಆ ಮಗುವಿನ ಕಣ್ಣುಗಳಲ್ಲಿ ಎಷ್ಟು ವಿಶ್ವಾಸವಿತ್ತು! ಭೋಲಾಗೆ ಏನೂ ತೋಚಲಿಲ್ಲ. ಗೊಂದಲ ಮತ್ತು ಅಶಾಂತಿ ಅವನನ್ನು ಆವರಿಸಿವೆ. ಗಾಬರಿಯಲ್ಲಿ ಅವನು ಅತ್ತಿತ್ತ ನೋಡಿದ. ಮೊದಲ ಬಾರಿಗೆ ಅವನ ಕಣ್ಣು ಆ ಗೋಡೆಯ ಆ ಮೂಲೆಯಲ್ಲಿ ಬಿದ್ದಿತು. ಅಲ್ಲಿ ಅವನ ತಂದೆ ಹಠ ಮಾಡಿ ಅಂಗಡಿ ಉದ್ಘಾಟನೆಯ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣನ ಚಿತ್ರವನ್ನು ಇಟ್ಟಿದ್ದರು. ಆಗ ತಂದೆ ಹೇಳಿದ್ದರು, ದೇವರ ಭಕ್ತಿಯಲ್ಲಿ ಬಹಳ ಶಕ್ತಿಯಿದೆ. ಅವನು ಎಲ್ಲೆಡೆ ವ್ಯಾಪ್ತನಾಗಿದ್ದಾನೆ ಮತ್ತು ನಮಗೆ ಯಾವಾಗಲೂ ಒಳ್ಳೆಯ ಕೆಲಸ ಮಾಡಲು ಪ್ರೇರಣೆ ನೀಡುತ್ತಾನೆ. ಭೋಲಾಗೆ ಆ ಎಲ್ಲಾ ಮಾತುಗಳು ನೆನಪಾಯಿತು. ಇಂದು ಅವನು ಈ ಅದ್ಭುತ ಶಕ್ತಿಯನ್ನು ಪ್ರಯತ್ನಿಸಲು ಬಯಸಿದ. ಅವನು ತನ್ನ ತಂದೆ ದೇವರ ಚಿತ್ರದ ಮುಂದೆ ಕೈಮುಗಿದು ಕಣ್ಣು ಮುಚ್ಚಿ ಪೂಜೆ ಮಾಡುವುದನ್ನು ಅನೇಕ ಬಾರಿ ನೋಡಿದ್ದ. ಅವನು ಸಹ ಇಂದು ಮೊದಲ ಬಾರಿಗೆ ಕೋಣೆಯ ಮೂಲೆಯಲ್ಲಿ ಇಟ್ಟಿದ್ದ ಧೂಳು ತುಂಬಿದ ಕೃಷ್ಣನ ಚಿತ್ರವನ್ನು ನೋಡಿ ಕಣ್ಣು ಮುಚ್ಚಿ ಎರಡೂ ಕೈಗಳನ್ನು ಜೋಡಿಸಿ ಅಲ್ಲೇ ಕುಳಿತನು. ಸ್ವಲ್ಪ ಸಮಯದ ನಂತರ ಆ ಚಿಕ್ಕ ಮಗು ಮತ್ತೆ ಅಂಗಡಿಗೆ ಬಂತು. ಬೆವರು ಒರೆಸಿಕೊಳ್ಳುತ್ತಾ ಹೇಳಿತು, ಏನು ವಿಷಯ ಮಗು, ನಿನಗೇನು ಬೇಕು? ಮಗುವಿನ ಕಣ್ಣುಗಳಿಂದ ನೀರು ಸುರಿಯಿತು. ಅದು ಅಳುತ್ತಾ ಹೇಳಿತು, ಬಾಬೂಜಿ, ಅಮ್ಮನನ್ನು ರಕ್ಷಿಸಲು ನಾನು ಔಷಧಿಯ ಬಾಟಲಿಯನ್ನು ತೆಗೆದುಕೊಂಡು ಓಡುತ್ತಿದ್ದೆ. ಮನೆ ಹತ್ತಿರ ತಲುಪಿದ್ದೆ. ಆದರೆ ಮಳೆಯಿಂದಾಗಿ ಅಂಗಳದಲ್ಲಿ ನೀರು ತುಂಬಿತ್ತು ಮತ್ತು ನಾನು ಜಾರಿ ಬಿದ್ದೆ. ಔಷಧಿ ಬಿದ್ದು ಹೋಯಿತು. ನೀವು ನನಗೆ ಅದೇ ಔಷಧಿಯ ಇನ್ನೊಂದು ಬಾಟಲಿಯನ್ನು ಕೊಡಬಲ್ಲಿರ ಬಾಬೂಜಿ? ಮಗು ದುಃಖದಿಂದ ಕೇಳಿತು. ಭೋಲಾಗಿ ನಿಟ್ಟುಸಿರು ಬಿಟ್ಟು ಹೇಳಿದ, ಏಕೆ ಇಲ್ಲ. ಆದರೆ ಆ ಮಗು ಔಷಧಿಯ ಬಾಟಲಿಯನ್ನು ತೆಗೆದುಕೊಂಡು ಹೇಳಿತು, ಬಾಬೂಜಿ, ನನ್ನ ಬಳಿ ಹಣವಿಲ್ಲ. ಆ ಮಗು ಹಿಂಜರಿತಾ ಹೇಳಿತು. ಭೋಲಾಗೆ ಅದರ ಮೇಲೆ ದಯ ಬಂತು. ಪರವಾಗಿಲ್ಲ,
ನೀವು ಈ ಔಷಧಿಯನ್ನು ತೆಗೆದುಕೊಂಡು ಹೋಗಿ ಮತ್ತು ನಿಮ್ಮ ತಾಯಿಯನ್ನು ಉಳಿಸಿ. ಹೋಗಿ, ಬೇಗ ಮಾಡಿ. ಮತ್ತು ಈ ಸಲ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿ. ಭೋಲಾ ದೇವರಿಗೆ ಧನ್ಯವಾದ ಹೇಳುತ್ತಾ ಆ ಧೂಳು ತುಂಬಿದ ಚಿತ್ರವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ತನ್ನ ಧೋತಿಯಿಂದ ಒರೆಸಲು ಪ್ರಾರಂಭಿಸಿದ ಮತ್ತು ತನ್ನ ಎದೆಗೆ ಅಪ್ಪಿಕೊಂಡ. ಅವನಿಗೆ ಅರ್ಥವಾಯಿತು, ಭಕ್ತನು ಮನಸ್ಸಿನಿಂದ ದೇವರನ್ನು ನೆನಪಿಸಿಕೊಂಡರೆ ದೇವರು ಅವನನ್ನು ಖಂಡಿತ ರಕ್ಷಿಸುತ್ತಾನೆ ಮತ್ತು ದೇವರು ಅವರ ಎಲ್ಲಾ ಸಂಕಟಗಳನ್ನು ದೂರ ಮಾಡುತ್ತಾನೆ. ಶ್ರೀಕೃಷ್ಣನು ಹೇಳುತ್ತಾನೆ, ಮನುಷ್ಯನ ಜೀವನ ಕೇವಲ ಅವನ ಕರ್ಮಗಳ ಮೇಲೆ ನಡೆಯುತ್ತದೆ. ಅವನ ಕರ್ಮ ಹೇಗಿರುತ್ತದೆಯೋ ಅವನ ಜೀವನ ಹಾಗೇ ಇರುತ್ತದೆ. ಯಾರು ನನ್ನನ್ನು ಪರಮ ಪ್ರೀತಿಯಿಂದ ಪ್ರೀತಿಸಿ ಈ ಪರಮ ರಹಸ್ಯಯುಕ್ತ ಗೀತಾಶಾಸ್ತ್ರವನ್ನು ನನ್ನ ಭಕ್ತರಿಗೆ ಹೇಳುತ್ತಾನೋ ಅವನು ನನ್ನನ್ನೇ ಪಡೆಯುತ್ತಾನೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಅವನಿಗಿಂತ ಹೆಚ್ಚು ನನಗೆ ಪ್ರಿಯವಾದ ಕೆಲಸ ಮಾಡುವ ಮನುಷ್ಯ ಈ ಭೂಮಿಯಲ್ಲಿ ಯಾರೂ ಇಲ್ಲ. ಹಾಗೂ ಭೂಮಿಯಲ್ಲಿ ಅವನಿಗಿಂತ ಹೆಚ್ಚು ನನಗೆ ಪ್ರಿಯವಾದ ಮತ್ತೊಬ್ಬನು ಭವಿಷ್ಯದಲ್ಲಿ ಇರುವುದಿಲ್ಲ. ಯಾರು ಶ್ರದ್ಧೆಯಿಂದ ಮತ್ತು ದೋಷಗಳಿಲ್ಲದೆ ಈ ಗೀತಾಶಾಸ್ತ್ರವನ್ನು ಕೇಳುತ್ತಾನೋ ಅವನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ನನ್ನ ಪರಮಧಾಮವನ್ನು ಪಡೆಯುತ್ತಾನೆ. ಕಾನ ಹೇಳುತ್ತಾನೆ, ನಾನು ಭೂಮಿಯ ಮಧುರ ಸುಗಂಧ, ನಾನು ಅಗ್ನಿಯ ಉಷ್ಣ, ನಾನು ಎಲ್ಲಾ ಜೀವಂತ ಪ್ರಾಣಿಗಳ ಜೀವನ ಮತ್ತು ಸನ್ಯಾಸಿಗಳ ಆತ್ಮ ಸಂಯಮವೂ ನಾನೇ. ಭಗವಂತನು ಹೇಳುತ್ತಾನೆ, ಯಾವ ಮನುಷ್ಯನು ಗೀತೆಯ ಈ ರಹಸ್ಯವನ್ನು ಭಕ್ತರಿಗೆ ತಿಳಿಸಿ ಇದನ್ನು ವಿಸ್ತರಿಸುತ್ತಾನೆಯೋ ಮತ್ತು ಪ್ರಚಾರ ಮಾಡುತ್ತಾನೆಯೋ ಆ ಮನುಷ್ಯನು ನನಗೆ ಅತ್ಯಂತ ಪ್ರಿಯ. ಸ್ನೇಹಿತರೆ, ನೀವು ಈ ವಿಡಿಯೋದಿಂದ ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಆಶಿಸುತ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ಜೈ ಶ್ರೀ ರಾಧೇ ಕೃಷ್ಣ ಎಂದು ಬರೆಯಲು ಮರೆಯಬೇಡಿ. ಮತ್ತು ಇಂತಹ ಜ್ಞಾನವರ್ಧಕ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಘಂಟೆ ಐಕಾನ್ ಒತ್ತಿ. ಭಗವಾನ್ ಶ್ರೀಕೃಷ್ಣನು ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿಡಲಿ. ಜೈ ಶ್ರೀ ರಾಧೇ ಕೃಷ್ಣ. ರಾಧೆ ರಾಧೆ.